ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗವೆಂಬ ತ್ರಯೋದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 19ರಿಂದ 34. ಅಥ ತ್ರಯೋದಶೋಧ್ಯಾಯಃ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಭಗವಂತನು ಈ ಶ್ಲೋಕದಿಂದ ಮುಂದೆ ಪ್ರಕೃತಿ ಪುರುಷರ ವಿಷಯವಾಗಿ ನಿರ್ದೋಷವಾದ ವಿಚಾರವನ್ನು ಕೇಳು ಎಂದು ಶ್ರೀ ಅರ್ಜುನನಿಗೆ ಹೇಳುತ್ತಾನೆ. ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಪುರುಷ ಇವೆರಡನ್ನೂ ಸಹ ನೀನು ಅನಾದಿ ಎಂದು ತಿಳಿ, ಮತ್ತು ರಾಗದ್ವೇಷಾದಿ ವಿಕಾರಗಳನ್ನು ಹಾಗೂ ತ್ರಿಗುಣಾತ್ಮಕವಾದ ಸಂಪೂರ್ಣ ಪದಾರ್ಥಗಳನ್ನು ಸಹ ಪ್ರಕೃತಿಯಿಂದಲೇ ಉತ್ಪನ್ನವಾದವು ಎಂದು ತಿಳಿ. ಹಗಲು ಮತ್ತು ರಾತ್ರಿ ಇವು ಜೋಡಿಯಾಗಿರುವಂತೆ ಪುರುಷನು ಅನಾದಿಯಾಗಿದ್ದು ಅಂದಿನಿಂದಲೂ ಪ್ರಕೃತಿಯು ಅದಕ್ಕೆ ಅಂಟಿಕೊಂಡೇ ಇರುವುದು. ನೆರಳು ರೂಪವಲ್ಲ, ಅದು ರೂಪದ ಜೊತೆಯಲ್ಲಿ ಇರುವುದು. ಅದರಂತೆ ಧನಂಜಯನೇ, ಬೀಜವನ್ನು ಬಿತ್ತಿದಾಗ ಸಿಪ್ಪೆ ಮತ್ತು ಚಿಗುರು ಒಟ್ಟಿಗೆ ಹುಟ್ಟಿಕೊಳ್ಳುವುದು. ಹಾಗೆಯೇ ಪ್ರಕೃತಿ ಮತ್ತು ಪುರುಷರ ಅನಾದಿ ಸಿದ್ಧ ಜೋಡಿಯು ಪ್ರಸಿದ್ಧವಾಗಿದೆ. ಹಿಂದೆ ಕ್ಷೇತ್ರವೆಂದು ನಿನಗೆ ಹೇಳಿದುದನ್ನೇ ಇಲ್ಲಿ ಪ್ರಕೃತಿ ಎಂದು ತಿಳಿಯಬೇಕು. ಕ್ಷೇತ್ರಜ್ಞನೆಂದು ಹೇಳುವವನೇ ಪುರುಷನಾಗಿದ್ದಾನೆ ಎಂದು ನಾನು ನಿಸ್ಸಂಶಯವಾಗಿ ಹೇಳುವೆನು. ಅದನ್ನು ತಿಳಿ. ಇವರ ಹೆಸರುಗಳು ಬೇರೆ ಬೇರೆಯಾಗಿದ್ದರೂ ಅವುಗಳ ವಿಷಯದಲ್ಲಿ ನಿರೂಪಣೆಯು ಬೇರೆ ಬೇರೆಯಾಗಿ ಇರುವುದಿಲ್ಲ. ಎಲೈ ಪಾಂಡುಸುತನೇ, ಎಂದಿಗೂ ನಾಶವಿಲ್ಲದ ಸತ್ತೆಗೆ ಪುರುಷನೆಂದು ತಿಳಿಯಬೇಕು, ಮತ್ತು ಆ ಸತ್ತೆಯಿಂದ ನಡೆಯುವ ಕ್ರಿಯೆಗಳನ್ನು ಪ್ರಕೃತಿ ಎಂದು ಹೇಳಬೇಕು. ಬುದ್ಧಿ, ಇಂದ್ರಿಯಗಳು, ಅಂತಃಕರಣ ಮುಂತಾದವುಗಳು ಮತ್ತು ಸತ್ವ ರಜ ತಮವೆಂಬ ಗುಣತ್ರಯವು ಈ ಪ್ರಕೃತಿಯಿಂದ ಉಂಟಾಗುವವು. ಇವೆಲ್ಲವುಗಳು ಪ್ರಕೃತಿಯಿಂದಲೇ ಹುಟ್ಟಿ ಅವುಗಳಿಂದಲೇ ಎಲ್ಲ ಕರ್ಮಗಳು ನಡೆಯುವವು. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಕಾರ್ಯ ಮತ್ತು ಕರಣಗಳನ್ನು ಉತ್ಪನ್ನ ಮಾಡುವುದರಲ್ಲಿ ಪ್ರಕೃತಿಯು ಕಾರಣವೆಂದು ಹೇಳಲಾಗುತ್ತದೆ, ಮತ್ತು ಜೀವಾತ್ಮನು ಸುಖ ದುಃಖಗಳ ಭೋಕ್ತೃತ್ವದಲ್ಲಿ ಅರ್ಥಾತ್ ಭೋಗಿಸುವುದರಲ್ಲಿ ಕಾರಣನೆಂದು ಹೇಳಲಾಗುತ್ತದೆ. ಈ ಪ್ರಕೃತಿಯಿಂದ ಇಚ್ಛೆ ಮತ್ತು ಬುದ್ಧಿ ಮೊದಲು ಉಂಟಾಗಿ ಅದರಿಂದ ಅಹಂಕಾರವು ಉತ್ಪನ್ನವಾಗುತ್ತದೆ. ಅದರಿಂದ ಆ ಇಚ್ಛೆ ಮತ್ತು ಬುದ್ಧಿಯು ಫಲಪ್ರಾಪ್ತಿಗಾಗಿ ಇಂದ್ರಿಯಗಳನ್ನು ತೊಡಗಿಸುವವು. ಧನಂಜಯನೇ, ಆ ಫಲಪ್ರಾಪ್ತಿಗಾಗಿ ಮಾಡುವ ಉಪಾಯವನ್ನೇ ಕಾರ್ಯವೆಂದು ಹೇಳುವರು. ಆ ಇಚ್ಛೆಯೇ ಪ್ರಬಲವಾಗಿ ಮನಸ್ಸು ಇಂದ್ರಿಯಗಳನ್ನು ಜಾಗೃತಗೊಳಿಸಿ ಅವುಗಳಿಂದ ಎಲ್ಲ ವ್ಯವಹಾರಗಳನ್ನು ಮಾಡಿಸುವುದು. ಆದ್ದರಿಂದ ಕಾರ್ಯ, ಕರ್ತೃತ್ವ ಮತ್ತು ಕಾರಣ ಈ ತ್ರಿಪುಟಿಗೆ ಪ್ರಕೃತಿಯೇ ಮೂಲವಾಗಿದೆ. ಹೀಗೆ ಸಿದ್ಧರ ಒಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನು ಹೇಳುವನು. ಹೀಗೆ ಮೂರೂ ಒಂದಾದಾಗ ಪ್ರಕೃತಿಯು ಕ್ರಿಯಾರೂಪವಾಗುತ್ತದೆ. ಆದರೆ ಯಾವ ಗುಣವು ವಿಶೇಷವಾಗಿರುವುದೋ ಆ ಗುಣದಂತೆಯೇ ಕ್ರಿಯೆಯು ನಡೆಯುವುದು. ಸತ್ವಗುಣದಿಂದ ಉತ್ಪನ್ನವಾಗುವ ಕರ್ಮವು ಸತ್ಕರ್ಮವಾಗಿದೆ. ರಜೋಗುಣದಿಂದ ಉತ್ಪನ್ನವಾಗುವುದು ಮಧ್ಯಮವಾಗಿದೆ. ಕೇವಲ ತಮೋಗುಣದಿಂದ ಉತ್ಪನ್ನವಾಗುವುದು ನಿಷಿದ್ಧ, ಅಂದರೆ ಧರ್ಮ ವಿರುದ್ಧ ಕರ್ಮಗಳಾಗಿವೆ. ಹೀಗೆ ಪ್ರಕೃತಿಯಿಂದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಂದ ಸುಖ ದುಃಖಗಳು ಪ್ರಾಪ್ತವಾಗುತ್ತವೆ. ಕೆಟ್ಟ ಕರ್ಮಗಳಿಂದ ದುಃಖವು ಉತ್ಪನ್ನವಾಗುವುದು. ಸತ್ಕರ್ಮದಿಂದ ಸುಖವು ಉಂಟಾಗುತ್ತದೆ ಮತ್ತು ಅವೆರಡರ ಉಪಭೋಗವನ್ನು ಪುರುಷನು ಪಡೆಯಬೇಕಾಗುತ್ತದೆ. ಸತ್ಯತ್ವದಿಂದ ಸುಖ ದುಃಖಗಳು ಉತ್ಪನ್ನವಾಗುತ್ತಿರುವವರೆಗೆ ವ್ಯಾಪಾರವು ಪ್ರಕೃತಿಯದಾಗಿದ್ದು ಭೋಗವು ಪುರುಷನದಾಗಿದೆ. ಸ್ತ್ರೀಯು ಗಳಿಸಬೇಕು, ಪತಿಯು ಸುಮ್ಮನೆ ಕುಳಿತು ತಿನ್ನಬೇಕು. ಹೀಗೆ ಪ್ರಕೃತಿ ಪುರುಷರ ವ್ಯಾಪಾರವು ವಿಸಂಗತವಾಗಿದೆ. ಈ ಸ್ತ್ರೀ ಪುರುಷರ ಸಂಘವು ಎಂದೂ ಆಗದೆಯೇ ಸ್ತ್ರೀಯಿಂದಲೇ ಜಗತ್ತಿನ ಉತ್ಪತ್ತಿಯಾಗುತ್ತಿದೆ. ಇದೆಂತಹ ಚಮತ್ಕಾರ ನೋಡು. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್, ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಪ್ರಕೃತಿಯಲ್ಲಿ ಸ್ಥಿತನಾದ ಪುರುಷನೇ ಪ್ರಕೃತಿಯಿಂದ ಉತ್ಪನ್ನವಾದ ತ್ರಿಗುಣಾತ್ಮಕವಾದ ಪದಾರ್ಥಗಳನ್ನು ಭೋಗಿಸುತ್ತಾನೆ ಮತ್ತು
ಆ ಗುಣಗಳ ಸಂಘವೇ ಈ ಜೀವಾತ್ಮನು ಒಳ್ಳೆಯ ಮತ್ತು ಕೆಟ್ಟ ಯೋನಿಗಳಲ್ಲಿ ಜನಿಸುವುದಕ್ಕೆ ಕಾರಣವಾಗಿದೆ. ಆ ಪುರುಷನು ನಿರಾಕಾರನಾಗಿದ್ದು ಉದಾಸೀನನಾಗಿದ್ದಾನೆ. ಹಾಗೆಯೇ ನಿರ್ಧನನಾಗಿದ್ದು ಕೇವಲ ಒಬ್ಬಂಟಿಗನಾಗಿದ್ದಾನೆ. ಅತಿ ಜೀರ್ಣನಾಗಿದ್ದು ಎಲ್ಲರಿಂದ ವೃದ್ಧನಾಗಿರುವನು. ಅವನಿಗೆ ಉಪನಾಮ ಪುರುಷನೆಂದಿದ್ದು ಅವನು ಸ್ತ್ರೀ ಅಥವಾ ನಪುಂಸಕ ಇವೆರಡರಲ್ಲಿ ಯಾರೂ ಎಂದು ನಿಶ್ಚಯವಾಗಿ ಹೇಳಲು ಬರುವುದಿಲ್ಲ. ಅವನಿಗೆ ಕಣ್ಣುಗಳು, ಕಿವಿಗಳು, ಕೈಗಳು, ಕಾಲುಗಳು, ರೂಪ, ವರ್ಣ ಮತ್ತು ಹೆಸರು ಇವು ಯಾವುದೂ ಇಲ್ಲ. ಅರ್ಜುನನೇ, ಅವನಿಗೆ ಯಾವುದೇ ಅವಯವಗಳಿಲ್ಲದೆಯೇ ಅವನು ಪ್ರಕೃತಿಯ ಪತಿಯಾಗಿದ್ದು ಅವನಿಗೂ ಸುಖ ದುಃಖಗಳನ್ನು ಭೋಗಿಸಬೇಕಾಗುವುದು. ಕರ್ಮ ಮಾಡದಿರುವ ಅವನು ಉದಾಸೀನ ಮತ್ತು ಭೋಗಗಳನ್ನು ಭೋಗಿಸದೇ ಇರುವವನಾಗಿದ್ದರು ಈ ಪತಿವ್ರತೆ ಪ್ರಕೃತಿಯು ಅವನನ್ನು ಭೋಗಗಳನ್ನು ಅನುಭವಿಸಲು ತೊಡಗಿಸುವಳು. ಈ ಪ್ರಕೃತಿಯು ತನ್ನ ಗುಣಗಳ ಮತ್ತು ರೂಪಗಳ ಅನುರೋಧದಿಂದ ವಿಲಕ್ಷಣವಾದ ಆಟವನ್ನು ಆಡಿ ತೋರಿಸುವಳು. ಆದ್ದರಿಂದ ಈ ಪ್ರಕೃತಿಗೆ ಗುಣಮಯಿ ಎಂಬ ಹೆಸರು ಇಡಲಾಗಿದೆ. ಸಾಮಾನ್ಯವಾಗಿ ಇವಳು ಮೂರ್ತಿಮಂತ ಗುಣಗಳೇ ಆಗಿದ್ದಾಳೆ. ಈಕೆಯು ಕ್ಷಣ ಕ್ಷಣಕ್ಕೂ ನಿತ್ಯ ನೂತನಳಾಗಿದ್ದು ರೂಪ ಮತ್ತು ಗುಣಗಳಿಂದ ಕೂಡಿರುವಳು. ಇವಳು ಜಡವಸ್ತುಗಳಿಂದಲೂ ತನ್ನ ನೈಪುಣ್ಯದಿಂದ ಕರ್ಮಗಳನ್ನು ಮಾಡಿಸುತ್ತಿರುವಳು. ಈ ಪ್ರಕೃತಿಯಿಂದಲೇ ಎಲ್ಲ ಹೆಸರುಗಳು ಪ್ರಸಿದ್ಧವಾಗಿವೆ. ಈಕೆಯಿಂದಲೇ ಪ್ರೀತಿಯು ಪ್ರೇಮಯುಕ್ತವಾಗಿದೆ ಮತ್ತು ಇಂದ್ರಿಯಗಳು ಜಾಗೃತಗೊಂಡಿರುವವು. ನೋಡಲು ಹೋದರೆ ಮನಸ್ಸು ನಪುಂಸಕವಾಗಿದ್ದರೂ ಅದನ್ನು ಈಕೆಯು 3 ಲೋಕಗಳಲ್ಲಿಯೂ ಅಲೆಸುವಳು. ಹೀಗೆ ಆಕೆಯ ಅಲೌಕಿಕ ಕಾರ್ಯವಾಗಿದೆ. ಈಕೆಯು ಭ್ರಮೆಯ ಮಹಾದ್ವೀಪವಾಗಿರುವಳು, ವ್ಯಾಪ್ತಿ ಮಾಡುವವಳು, ಮೇರೆ ಮೀರಿದ ವಿಕಾರಗಳನ್ನು ಉತ್ಪತ್ತಿ ಮಾಡುವವಳಾಗಿದ್ದಾಳೆ. ಇವಳು ಕಾಮರೂಪದ ಬಳ್ಳಿಯ ಹಂದರವಾಗಿದ್ದು ಮೋಹರೂಪಿ ವನಕ್ಕೆ ವಸಂತ ಋತುವಾಗಿದ್ದಾಳೆ. ಮತ್ತು ಈಕೆಯು ದೈವೀಮಾಯ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವಳು. ಇವಳು ಶಬ್ದಮಯ ಶಾಸ್ತ್ರದ ಬೆಳವಣಿಗೆಯಾಗಿದ್ದಾಳೆ. ಈಕೆಯು ನಿರಾಕಾರಕ್ಕೆ ಆಕಾರ ಕೊಡುವವಳು ಮತ್ತು ಪ್ರಪಂಚದ ಮೇಲೆ ಸತತವಾಗಿ ಆಕ್ರಮಣ ಮಾಡುವವಳು. ಸಮಸ್ತ ಕಲೆಗಳು ಇವಳಿಂದಲೇ ಉಂಟಾಗಿದ್ದು ಸರ್ವ ವಿದ್ಯೆಗಳನ್ನು ಇವಳೇ ಉಂಟು ಮಾಡಿರುವಳು. ಇಚ್ಛೆ, ಜ್ಞಾನ ಮತ್ತು ಕ್ರಿಯೆ ಇವುಗಳನ್ನು ಇವಳೇ ಹಡೆದಿರುವಳು. ಈಕೆಯು ಅಭಿರುಚಿಗಳ ಟಂಕಸಾಲೆಯಾಗಿರುವಳು, ಚಮತ್ಕಾರಗಳ ಮನೆಯಾಗಿರುವಳು. ಹೆಚ್ಚೇನು ಹೇಳಲಿ, ಇವೆಲ್ಲ ಆಟವು ಆಕೆಯದೇ ಆಗಿದೆ. ಜಗತ್ತಿನ ಉತ್ಪತ್ತಿ ಪ್ರಳಯಗಳಾಗುವುದು ಈಕೆಯ ಪ್ರಾತಃಕಾಲ ಸಾಯಂಕಾಲಗಳಾಗಿವೆ. ಇದಿರಲಿ, ಈಕೆಯು ಜಗತ್ತನ್ನು ಅದ್ಭುತವಾದ ಮೋಹದಲ್ಲಿ ಕೆಡಕುವಳು. ಈಕೆಯು ಅದ್ವಯದ ಮತ್ತೊಂದು ಮೂರ್ತಿಯಾಗಿರುವಳು, ಸಂಗರಹಿತನ ಸಂಗಾತಿಯಾಗಿರುವಳು. ಇವಳು ಶೂನ್ಯದಲ್ಲಿ ವಾಸಿಸುತ್ತಾ ಬದುಕಿರುವಳು. ಹೀಗೆ ಈಕೆಯ ಸೌಭಾಗ್ಯದ ಮಹಿಮೆಯಾಗಿದೆ. ಆದ್ದರಿಂದಲೇ ಅನಂತನಾದ ಬ್ರಹ್ಮನನ್ನು ಶಾಂತನಂತೆ ಮಾಡುವಳು. ವಾಸ್ತವವಾಗಿ ಬ್ರಹ್ಮನಲ್ಲಿ ಯಾವುದೇ ವಿಕಾರಗಳಿಲ್ಲ. ಆದರೂ ಅವನಲ್ಲಿ ಇವಳು ಸ್ವತಃ ವಿಕಾರಗೊಳ್ಳುವಳು. ಆ ಸ್ವಯಂಭೂಗೆ ಉತ್ಪತ್ತಿಯನ್ನು, ನಿರಾಕಾರನಿಗೆ ಆಕಾರವನ್ನು, ಸ್ಥಿತಿ ಸ್ಥಾನಗಳನ್ನು ತಾನೇ ಆಗುವಳು. ಆ ಇಚ್ಛಾರಹಿತನ ಇಚ್ಛೆಯು, ಪೂರ್ಣನ ತೃಪ್ತಿಯು, ಕುಲರಹಿತನ ಜಾತಿ ಗೋತ್ರವು ತಾನೇ ಆಗುವಳು. ಆ ಅವರ್ಣನೀಯನ ಲಕ್ಷಣವು, ಅಪಾರನ ಪ್ರಮಾಣವು, ಅಮನಸ್ಕನ ಮನಸ್ಸು ಮತ್ತು ಬುದ್ಧಿಯು ತಾನೇ ಆಗುವಳು. ಆ ನಿರಾಕಾರನ ಆಕಾರ, ನಿರ್ವ್ಯಾಪಾರನ ವ್ಯಾಪಾರ, ನಿರಹಂಕಾರನ ಅಹಂಕಾರ ತಾನೇ ಆಗುವಳು. ಆ ನಾಮರಹಿತನ ಹೆಸರು, ಜನ್ಮರಹಿತನ ಜನ್ಮ ಮತ್ತು ಕರ್ಮ ಕ್ರಿಯೆಗಳು ತಾನೇ ಆಗುವಳು. ಆ ನಿರ್ಗುಣನ ಗುಣ, ಅಚರಣನ ಚರಣ, ಅಶ್ರವಣದ ಕಿವಿ, ಅಚಕ್ಷುವಿನ ಕಣ್ಣು ತಾನೇ ಆಗುವಳು. ಆ ಭಾವಾತೀತನ ಭಾವ, ನಿರವಯವನ ಅವಯವ, ಒಟ್ಟಿನಲ್ಲಿ ಮಾಯೆಯು ತಾನೇ ಎಲ್ಲ ಸ್ವತಃ ಪುರುಷನ ಎಲ್ಲ ವಿಕಾರವಾಗುವಳು. ಹೀಗೆ ಪ್ರಕೃತಿಯು ತನ್ನ ಸಾಮರ್ಥ್ಯದಿಂದ ಆ ಅವಿಕಾರಿ ಬ್ರಹ್ಮನನ್ನು ವಿಕಾರ ವಶವಾಗಿಸುವಳು. ಅಮಾವಾಸ್ಯೆಯ ದಿನ ಚಂದ್ರನ ತೇಜವು ಲೋಪವಾಗುವಂತೆಯೇ ಬ್ರಹ್ಮನ ತೇಜಸ್ಸು ಈ ಪ್ರಕೃತಿಯ ಮುಂದೆ ಕಣ್ಮರೆಯಾಗುವುದು. ಉತ್ತಮ ರೀತಿಯ ಚಿನ್ನದಲ್ಲಿ ಸ್ವಲ್ಪ ಬೇರೆ ಧಾತು ಬೆರೆಸಿದಾಗ ಆ ಚಿನ್ನದ ಓರೆಯು ಕಡಿಮೆಯಾಗುವುದು. ಅಥವಾ ಸದಾಚಾರಿ ಮನುಷ್ಯನಿಗೆ ಪಿಶಾಚ ಬಾಧೆ ಉಂಟಾದಾಗ ಅವನು ಹುಚ್ಚನಂತಾಗುವನು. ಹಗಲಿನಲ್ಲೇ ದಟ್ಟವಾದ ಮೋಡಗಳು ಸೂರ್ಯನನ್ನು ಕವಿದು ಸುದಿನವನ್ನು ದುರ್ದಿನವನ್ನಾಗಿಸುವುದು. ಆಕಳಿನ ಮೈಯಲ್ಲಿರುವ ಹಾಲು ಕಟ್ಟಿಗೆಯಲ್ಲಿ ಅಗ್ನಿ ಅಥವಾ ವಸ್ತ್ರದಲ್ಲಿ ಸುತ್ತಿಟ್ಟ ರತ್ನದ ಪ್ರಭೆಯು ಕಾಣುವುದಿಲ್ಲ. ಪರಾಧೀನವಾದ ರಾಜನ ಅಥವಾ ರೋಗಗ್ರಸ್ತವಾದ ಸಿಂಹನ ತೇಜವು ಲೋಪವಾಗುವಂತೆ ಪುರುಷನು ಪ್ರಕೃತಿಗೆ ಅಧೀನನಾದಾಗ ಅವನ ತೇಜಸ್ಸು ಕಂಡುಬರುವುದಿಲ್ಲ. ಜಾಗೃತನಾದ ಮನುಷ್ಯನು ಮಲಗಿಕೊಂಡಾಗ ನಿದ್ದೆಯು ಸಹಜವಾಗಿ ಸ್ವಪ್ನದಲ್ಲಿನ ಸುಖ ದುಃಖಗಳನ್ನು ಅವನಿಗೆ ಅನುಭವಿಸಲು ತೊಡಗಿಸುವುದು.
ಗಂಡಸು ಉದಾಸೀನನಾಗಿದ್ದರೂ ಸ್ತ್ರೀಯಳ ಅಧೀನನಾದಾಗ ಆಕೆಯ ಬಯಕೆಯಿಂದ ಹುಚ್ಚನಂತಾಗುವನು. ಹಾಗೆಯೇ ಪ್ರಕೃತಿಗೆ ಅಧೀನನಾದ ಪುರುಷನಿಗೆ ಗುಣಗಳನ್ನು ಅನುಭವಿಸಬೇಕಾಗುತ್ತದೆ. ಹಾಗೆಯೇ ಆ ಬ್ರಹ್ಮನು ಅಜನೂ ನಿತ್ಯನೂ ಆಗಿದ್ದರೂ ಪ್ರಕೃತಿಗೆ ಅಧೀನನಾಗಿ ಗುಣಸಂಗವಾಯಿತೆಂದರೆ ಜನ್ಮ ಮರಣಗಳ ಏಟುಗಳನ್ನು ತಿನ್ನುವನು. ಆದರೆ ಅರ್ಜುನ, ಇದು ಹೇಗಾಗುವುದೆಂದರೆ ಕಾದ ಕಬ್ಬಿಣಕ್ಕೆ ಏಟು ಹಾಕಿದಾಗ ಅದು ಅಗ್ನಿಗೆ ಬೀಳುವುದೆಂದು ಜನರು ಹೇಳುತ್ತಾರೆ. ಸರೋವರದ ನೀರು ಅಲುಗಾಡಿದಾಗ ಅದರಲ್ಲಿ ಬಿದ್ದ ಚಂದ್ರಬಿಂಬವು ಅನೇಕವಿರುವಂತೆ ಕಾಣಿಸುವುದು. ಅದರಿಂದ ಜನರು ಚಂದ್ರನಲ್ಲಿ ಅನೇಕತ್ವವನ್ನು ಕಲ್ಪಿಸುವರು. ಕನ್ನಡಿಯ ಮುಂದೆ ಹೋದಾಗ ಒಂದೇ ಮುಖವು ಎರಡಾಗುವುದು. ಕುಂಕುಮದ ಮೇಲೆ ಸ್ಫಟಿಕ ಮಣಿಯನ್ನಿಟ್ಟರೆ ಅದು ಕೆಂಪಾಗಿ ಕಾಣುವುದು. ಹಾಗೆಯೇ ಗುಣಗಳ ಸಂಘದಿಂದ ಜನ್ಮರಹಿತನಾದ ಪುರುಷನು ಹುಟ್ಟಿದಂತೆ ಅನಿಸುವುದು. ಆದರೆ ನಿಜವಾಗಿ ನೋಡಹೋದರೆ ಹಾಗೆ ಇರುವುದಿಲ್ಲ. ಸನ್ಯಾಸಿಯು ಸ್ವಪ್ನದಲ್ಲಿ ಅಂತ್ಯಜ ಜಾತಿಯಲ್ಲಿ ಸೇರಿಕೊಂಡವನಂತೆ ಕಾಣುವನು. ಹಾಗೆಯೇ ಈ ಪುರುಷನಿಗೆ ಉತ್ತಮ ಅಧಮ ಯೋನಿಗಳಿವೆ ಎಂದು ನೀನು ತಿಳಿದುಕೋ. ಆದ್ದರಿಂದ ಕೇವಲ ಪ್ರಕೃತಿ ರಹಿತ ಪುರುಷನಿಗೆ ಜನ್ಮ ಮೃತ್ಯು ಮತ್ತು ಸುಖ ದುಃಖ ಭೋಗಗಳು ಇವ್ಯಾವುದೂ ಇಲ್ಲ. ಇವೆಲ್ಲದರ ಮೂಲ ಪ್ರಕೃತಿಯ ಗುಣಗಳ ಆಸಕ್ತಿಯೇ ಆಗಿದೆ. ಉಪದೃಷ್ಟಾನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತ ದೇಹೇಸ್ಮಿನ್ ಪುರುಷಃ ಪರಃ. ಈ ದೇಹದಲ್ಲಿ ಸ್ಥಿತನಾಗಿದ್ದರೂ ಈ ಆತ್ಮನು ವಾಸ್ತವದಲ್ಲಿ ಪರಮಾತ್ಮನೇ ಆಗಿದ್ದಾನೆ. ಅವನೇ ಸಾಕ್ಷಿಯಾಗಿರುವುದರಿಂದ ಉಪದೃಷ್ಟ ಮತ್ತು ಯಥಾರ್ಥ ಸಮ್ಮತಿ ಕೊಡುವವನಾದ್ದರಿಂದ ಹನುಮಂತ, ಎಲ್ಲರ ಧಾರಣೆ ಪೋಷಣೆ ಮಾಡುವವನಾದ್ದರಿಂದ ಭರ್ತ, ಜೀವರೂಪದಿಂದ ಭೋಕ್ತ, ಬ್ರಹ್ಮ ಮೊದಲಾದವರ ಒಡೆಯನಾದ್ದರಿಂದ ಮಹೇಶ್ವರ ಮತ್ತು ಶುದ್ಧ ಸಚ್ಚಿದಾನಂದ ಘನನಾದ್ದರಿಂದ ಪರಮಾತ್ಮ ಎಂದು ಹೇಳಲಾಗಿದೆ. ಜಾಜಿ ಮಲ್ಲಿಗೆಯ ಬಳ್ಳಿಗೆ ನಿಲ್ಲಲು ಆಧಾರವಾಗಿ ಕೊಟ್ಟ ಕಂಬದಂತೆ ಈ ಪುರುಷನು ಪ್ರಕೃತಿಯಲ್ಲಿ ಅಲಿಪ್ತನಾಗಿ ಇರುವನು. ಪ್ರಕೃತಿ ಮತ್ತು ಪುರುಷರಲ್ಲಿ ಭೂಮಿ ಆಕಾಶದಷ್ಟು ಅಂತರವಿರುವುದು. ಅರ್ಜುನ, ಈ ಪುರುಷನು ಪ್ರಕೃತಿ ರೂಪಿ ನದಿಯ ದಡದಲ್ಲಿ ಮೇರು ಪರ್ವತದಂತೆ ಅಚಲನಾಗಿರುವನು. ಆತನ ಪ್ರತಿಬಿಂಬವು ನದಿಯಲ್ಲಿ ಬಿದ್ದಿದ್ದರೂ ಆತನು ಪ್ರವಾಹದಲ್ಲಿ ತೇಲಿ ಹೋಗುವುದಿಲ್ಲ. ಪ್ರಕೃತಿಯು ಉತ್ಪನ್ನವಾಗುವುದು ಮತ್ತು ಲಯ ಹೊಂದುವುದು. ಆದರೆ ಪುರುಷನು ಶಾಶ್ವತನಾಗಿರುವನು. ಆದ್ದರಿಂದ ಅವನು ಇಡೀ ಜಗತ್ತಿನ ಶಾಸಕನಾಗಿರುವನು. ಪ್ರಕೃತಿಯು ಇವನಿಂದಾಗಿ ಬದುಕಿರುತ್ತದೆ. ಈತನ ಸತ್ತೆಯಿಂದಲೇ ಪ್ರಕೃತಿಯು ಜಗತ್ತನ್ನು ನಿರ್ಮಿಸುವಳು. ಆದ್ದರಿಂದ ಇವನು ಪ್ರಕೃತಿಯ ಪತಿ ಭರ್ತ ಆಗಿರುವನು. ಎಲೈ ಕಿರೀಟಿಯೇ, ಅನಂತ ಕಾಲದಿಂದ ನಡೆದು ಬಂದ ಈ ಸೃಷ್ಟಿಯು ಕಲ್ಪಾಂತ್ಯದಲ್ಲಿ ಇವನಲ್ಲೇ ಲಯ ಹೊಂದುವುದು. ಇವನು ಪ್ರಕೃತಿಯ ಒಡೆಯನಾಗಿರುವನು. ಬ್ರಹ್ಮಾಂಡದ ಸೂತ್ರಧಾರನಾಗಿದ್ದು ತನ್ನ ಸಾಮರ್ಥ್ಯದಿಂದ ಪ್ರಪಂಚಕ್ಕೆ ಅಧಿಕಾರಿಯಾಗಿರುವನು. ಈ ದೇಹದಲ್ಲಿರುವ ಪರಮಾತ್ಮನು ಇವನೆಂದೇ ಹೇಳುವರು ಎಂದು ತಿಳಿ. ಎಲೈ ಪಾಂಡುನಂದನನೇ, ಪ್ರಕೃತಿಯ ಆಚೆಗಿರುವ ಪುರುಷನು ಖಂಡಿತವಾಗಿಯೂ ಇವನೇ ಆಗಿರುವನು. ಯಯೇವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಈ ಪ್ರಕಾರವಾಗಿ ಪುರುಷನನ್ನು ಮತ್ತು ಗುಣಗಳ ಸಹಿತವಾಗಿ ಪ್ರಕೃತಿಯನ್ನು ಯಾವ ಮನುಷ್ಯನು ತತ್ವಶಃ ತಿಳಿಯುತ್ತಾನೋ ಅವನು ಎಲ್ಲ ಪ್ರಕಾರಗಳಿಂದ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಿದ್ದರೂ ಸಹ ಪುನಃ ಜನಿಸುವುದಿಲ್ಲ. ಯಾವನು ಈ ರೀತಿ ಪುರುಷನನ್ನು ಪೂರ್ಣವಾಗಿ ತಿಳಿಯುವನೋ, ಎಲ್ಲ ಗುಣ ಹಾಗೂ ಕರ್ಮಗಳು ಪ್ರಕೃತಿಯವೂ ಎಂದು ತಿಳಿಯುವನೋ, ಎಲೈ ಧನಂಜಯನೇ, ಇದು ರೂಪ, ಅದು ಛಾಯೆ, ಇದು ಇಲ್ಲಿಯ ಜಲ, ಅದು ಅಲ್ಲಿಯ ಮೃಗಜಲ, ಹೀಗೆ ಯಾವ ಬುದ್ಧಿವಂತನು ನಿರ್ಣಯಿಸುವನೋ ಅರ್ಜುನನೇ, ಹಾಗೆಯೇ ಪ್ರಕೃತಿ ಮತ್ತು ಪುರುಷ ಇವರ ಸ್ವರೂಪದ ಯಥಾರ್ಥ ವಿಚಾರವು ಯಾರಿಗೆ ತಿಳಿದಿದೆಯೋ ಅಂತಹವನು ಶರೀರದಿಂದ ಎಲ್ಲ ಕರ್ಮಗಳನ್ನು ಮಾಡುತ್ತಿದ್ದರೂ, ಧೂಳು ಮೇಲಕ್ಕೆ ಹಾರಿದರೂ ಆಕಾಶವು ಮಲಿನವಾಗದಂತೆ ಅವನು ಪ್ರಕೃತಿಯ ಕರ್ಮಗಳಿಂದ ಲಿಪ್ತನಾಗುವುದಿಲ್ಲ. ಜೀವಿಸಿ ಇರುವಾಗ ದೇಹದ ಮೋಹದಿಂದ ಪ್ರಕೃತಿಯ ಅಧೀನವಾಗದವನು ದೇಹವು ಬಿಟ್ಟ ಮೇಲೆ ಪುನಃ ಹುಟ್ಟುವುದಿಲ್ಲ. ಅಂದರೆ ಜನ್ಮ ಮರಣದಿಂದ ಮುಕ್ತನಾಗುವನು. ಇಂತಹ ಅಲೌಕಿಕ ಉಪಕಾರವು ಪ್ರಕೃತಿ ಪುರುಷರ ಯಥಾರ್ಥ ವಿಚಾರಗಳಿಂದ ಆಗುವುದು. ಇನ್ನು ಅಂತಃಕರಣದಲ್ಲಿ
ಇದೇ ವಿಚಾರಗಳು ಸೂರ್ಯನಂತೆ ಉದಯವಾಗಿಸುವ ಉಪಾಯಗಳು ಬಹಳಷ್ಟಿವೆ. ಅದನ್ನು ಕೇಳು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಆ ಪರಮಾತ್ಮನನ್ನು ಎಷ್ಟೋ ಮನುಷ್ಯರು ಶುದ್ಧವಾದ ಸೂಕ್ಷ್ಮ ಬುದ್ಧಿಯಿಂದ ಧ್ಯಾನದ ಮೂಲಕ ಹೃದಯದಲ್ಲಿ ನೋಡುತ್ತಾರೆ. ಬೇರೆ ಎಷ್ಟೋ ಜನರು ಜ್ಞಾನಯೋಗದ ಮೂಲಕ ಮತ್ತು ಕೆಲವರು ಕರ್ಮಯೋಗದ ಮೂಲಕ ನೋಡುತ್ತಾರೆ, ಅಂದರೆ ಪಡೆಯುತ್ತಾರೆ. ಎಲೈ ಸುಭಟನೆ, ಕೆಲವರು ವಿಚಾರ ರೂಪವಾದ ಅಗ್ಗಿಷ್ಟಿಕೆಯಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ರೂಪಿ ಪುಟ ಕೊಟ್ಟು ಆತ್ಮನ ಮೇಲಿನ ಅನಾತ್ಮರೂಪವಾದ ಕೊಳೆಯನ್ನು ತೆಗೆದು ಆತ್ಮರೂಪಿ ಸುವರ್ಣವನ್ನು ಶುದ್ಧಗೊಳಿಸುವರು. 36 ಭೇದರೂಪಿ ಮಿಶ್ರಿತವನ್ನು ಸುಟ್ಟು ತನ್ನ ಶುದ್ಧ ತತ್ವವನ್ನು ಆರಿಸಿ ತೆಗೆದುಕೊಳ್ಳುವರು. ಅರ್ಜುನನೇ, ಮತ್ತೆ ಆ ಆತ್ಮಸ್ವರೂಪದ ಹೊಟ್ಟೆಯಲ್ಲಿ ಆತ್ಮಜ್ಞಾನದ ದೃಷ್ಟಿಯಿಂದ ಆತ್ಮರೂಪವನ್ನೇ ನೋಡುವರು. ಕೆಲವರು ಭಕ್ತಿ ಮಾರ್ಗದಿಂದ, ಕೆಲವರು ವಿಚಾರದಿಂದ, ಕೆಲವರು ಕರ್ಮಯೋಗದ ಆಧಾರದಿಂದ ಆತ್ಮಸ್ವರೂಪದ ಪರಿಚಯವನ್ನು ಪಡೆಯುವರು. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಆದರೆ ಇವರಿಗಿಂತ ಬೇರೆಯಾದ, ಅರ್ಥಾತ್ ಯಾರು ಮಂದಬುದ್ಧಿಯುಳ್ಳ ಪುರುಷರಿದ್ದಾರೋ ಅವರು ಈ ಪ್ರಕಾರದಿಂದ ತಿಳಿಯದವರಾಗಿ ಇತರರಿಂದ, ಅರ್ಥಾತ್ ತತ್ವವನ್ನು ಅರಿತಿರುವ ಪುರುಷರಿಂದ ಕೇಳಿಯೇ ಅದರಂತೆ ಉಪಾಸನೆ ಮಾಡುತ್ತಾರೆ. ಮತ್ತು ಆ ಶ್ರವಣಪರಾಯಣರಾದ ಪುರುಷರೂ ಸಹ ಮೃತ್ಯುರೂಪವಾದ ಸಂಸಾರ ಸಾಗರವನ್ನು ನಿಸ್ಸಂದೇಹವಾಗಿ ದಾಟುತ್ತಾರೆ. ಈ ವಿಧದಿಂದ ನಿಜವಾಗಿಯೂ ಈ ಸಂಸಾರ ಸಾಗರದಿಂದ ಎಲ್ಲರೂ ದಾಟಿ ಹೋಗುತ್ತಾರೆ. ಕೆಲವರು ಅಭಿಮಾನವನ್ನು ಬಿಟ್ಟು ಶ್ರದ್ಧೆಯಿಂದ ಒಬ್ಬನ ಮಾತಿನಲ್ಲಿ ವಿಶ್ವಾಸವಿರಿಸುವರು. ಯಾರು ಪ್ರಾಣಿಮಾತ್ರರ ಹಿತವು ಯಾವುದರಲ್ಲಿದೆ, ಯಾವುದರಲ್ಲಿ ಇಲ್ಲ, ಇದನ್ನು ಯಥಾರ್ಥವಾಗಿ ತಿಳಿಯುವರೋ ಮತ್ತು ಅವರಲ್ಲಿರುವ ಹಾನಿಯನ್ನು ತಾವಾಗಿಯೇ ವಿಚಾರಿಸಿ ಇಲ್ಲವಾಗಿಸುವರೋ ಅಂಥವರ ಮಾತಿನಲ್ಲಿ ವಿಶ್ವಾಸವಿಡುವರು. ಮತ್ತೆ ಆ ಮಹಾತ್ಮನ ಮುಖದಿಂದ ಹೊರಟ ಶಬ್ದಗಳನ್ನು ಚೆನ್ನಾಗಿ ಆಧರಿಸಿ ಶ್ರವಣ ಮಾಡಿ ತಮ್ಮ ತನುಮನಗಳನ್ನು ಅವರಲ್ಲಿ ಅರ್ಪಿಸಿ ಬಿಡುವರು. ಆ ಶ್ರವಣಿಸುವುದನ್ನೇ ದಾನ, ಧರ್ಮ, ತಪಸ್ಸು ಮುಂತಾಗಿ ಕರೆಯುವರು. ಹೆಚ್ಚೇನು ಹೇಳಲಿ, ಅವರ ಮುಖದಿಂದ ಬರುವ ಅಕ್ಷರಗಳಿಗೆ ತಮ್ಮ ಜೀವನವನ್ನೇ ನಿವಾಳಿಸಿ ಬಿಡುವರು. ಎಲೈ ಕಪಿಧ್ವಜನೆ, ಈ ವಿಧದಿಂದ ವರ್ತಿಸುವವರು ಕೊನೆಗೆ ಈ ಮೃತ್ಯುರೂಪಿ ಸಮುದ್ರದಿಂದ ಚೆನ್ನಾಗಿ ಪಾರಾಗಿ ಹೋಗುವರು. ಹೀಗೆ ಬ್ರಹ್ಮವಸ್ತುವನ್ನು ತಿಳಿದುಕೊಳ್ಳುವ ಅನೇಕ ಮಾರ್ಗಗಳು ಈ ಮರ್ತ್ಯಲೋಕದಲ್ಲಿ ಇವೆ. ಆದರೆ ಈಗ ಈ ಅನೇಕ ಉಪಾಯಗಳು ಇರಲಿ, ಅವೆಲ್ಲವನ್ನು ಮಂಥನ ಮಾಡಿ ಸಿದ್ಧಾಂತ ರೂಪವಾದ ಬೆಣ್ಣೆಯನ್ನು ನಿನಗೆ ಕೊಡುವೆನು. ಅರ್ಜುನನೇ, ಅದರಿಂದ ನಿನಗೆ ಸಹಜವಾಗಿ ಅನುಭವಕ್ಕೆ ಬಂದು ಬ್ರಹ್ಮರೂಪನಾಗಲು ಶ್ರಮಿಸಬೇಕಾಗುವುದಿಲ್ಲ. ಆದ್ದರಿಂದ ಮತವಾದಿಗಳ ಮತಗಳನ್ನು ಖಂಡಿಸಿ ಸಿದ್ಧಾಂತವನ್ನು ಮಂಡಿಸಿ ಕೇವಲ ಶುದ್ಧ ತತ್ವವನ್ನು ನಿನಗೆ ಹೇಳುವೆನು. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಹೇ ಅರ್ಜುನ, ಸ್ಥಾವರ ಜಂಗಮ ಎಷ್ಟು ಪ್ರಾಣಿಗಳು ಹುಟ್ಟುತ್ತವೆಯೋ ಅವೆಲ್ಲವನ್ನೂ ನೀನು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದಲೇ, ಅರ್ಥಾತ್ ಜಡ ಚೇತನದ ಸಂಯೋಗದಿಂದಲೇ ಹುಟ್ಟಿದವುಗಳೆಂದು ತಿಳಿ. ಕ್ಷೇತ್ರಜ್ಞ ಈ ಶಬ್ದದಿಂದ ನಿನಗೆ ನಾನು ಹೇಳಿದುದು ಮತ್ತು ಕ್ಷೇತ್ರ ಎಂದು ಹೇಳಿದುದೆಲ್ಲವೂ ಇವುಗಳ ಪರಸ್ಪರ ಐಕ್ಯದಿಂದ ಇದೆಲ್ಲ ಸೃಷ್ಟಿಯು ಉತ್ಪತ್ತಿಯಾಗುವುದು. ಗಾಳಿಯ ಸಂಯೋಗದಿಂದ ನೀರಿನಲ್ಲಿ ಅಲೆಗಳು ಉಂಟಾಗುವಂತೆ ವೀರವರನೆ, ಅಥವಾ ಮರಳುಗಾಡಿನಲ್ಲಿ ಸೂರ್ಯ ಕಿರಣಗಳು ಬಿದ್ದಾಗ ಮೃಗ ಜಲದ ಮರೀಚಿಕೆಯ ಅಲೆಗಳು ಒಂದರ ಮೇಲೊಂದು ನಿರ್ಮಾಣವಾಗುವಂತೆಯೇ, ಮಳೆಯ ನೀರು ಭೂಮಿಗೆ ಬಿದ್ದಾಗ ಕೋಟಿಗಟ್ಟಲೆ ಅಂಕುರಗಳು ಮೊಳೆಯುವಂತೆಯೇ ಜೀವ ಎಂದು ಹೇಳುವ ಚರಾಚರಗಳು ಇವರಿಬ್ಬರ, ಅಂದರೆ ಕ್ಷೇತ್ರ ಕ್ಷೇತ್ರಜ್ಞರ, ಪ್ರಕೃತಿ ಪುರುಷರ ಸಂಯೋಗದಿಂದ ಉತ್ಪನ್ನವಾಗುತ್ತವೆ. ಇದರಿಂದ ಅರ್ಜುನನೇ, ಪ್ರಕೃತಿ ಮತ್ತು ಪುರುಷರಿಂದ ಭಿನ್ನವಾದ ಭೂತ ವ್ಯಕ್ತಿ ಯಾವುದೂ ಇರುವುದಿಲ್ಲ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಂ ವಿನಶ್ಯಂತಂ ಯಃ
ಪಶ್ಯತಿ ಸ ಪಶ್ಯತಿ. ಯಾವ ಪುರುಷನು ನಾಶವಾಗುತ್ತಿರುವ ಎಲ್ಲಾ ಚರಾಚರ ಪ್ರಾಣಿಗಳಲ್ಲಿ ಪರಮೇಶ್ವರನನ್ನು ನಾಶರಹಿತನಾಗಿ ಮತ್ತು ಸಮಭಾವದಿಂದ ಸ್ಥಿತನಾಗಿ ನೋಡುತ್ತಾನೋ ಅವನೇ ಯಥಾರ್ಥವಾಗಿ ನೋಡುತ್ತಾನೆ. ಅರ್ಜುನ ನೋಡು, ಬಟ್ಟೆಯು ನೂಲು ಅಲ್ಲದಿದ್ದರೂ ಅದು ನೂಲಿನಿಂದಲೇ ಮಾಡಿರುವುದು. ಹೀಗೆ ಪೂರ್ಣ ದೃಷ್ಟಿಯಿಟ್ಟು ಪುರುಷ ಮತ್ತು ಪ್ರಕೃತಿ ಇವುಗಳ ನಡುವಿನ ಐಕ್ಯವನ್ನು ನೋಡಬೇಕು. ಇವೆಲ್ಲ ಭೂತಗಳು ಒಂದರಿಂದ ಒಂದು ನಿರ್ಮಾಣವಾಗಿರುವುದು. ಆದರೆ ನೀನು ಅವುಗಳ ಅನುಭವವನ್ನು ಹೀಗೆ ಪಡೆದುಕೋ. ಅವುಗಳ ಹೆಸರುಗಳು ಭಿನ್ನ ಭಿನ್ನವಾಗಿರುತ್ತವೆ, ಆಚರಣೆಗಳು ಭಿನ್ನವಾಗಿರುತ್ತವೆ, ಎಲ್ಲರ ವೇಷಗಳು ಬೇರೆ ಬೇರೆಯಾಗಿರುತ್ತದೆ. ಹೀಗೆ ನೋಡಿ ನೀನು ಮನಸ್ಸಿನಲ್ಲಿ ಆತ್ಮ ಮತ್ತು ಭೂತರಲ್ಲಿ ಭೇದವಿದೆ ಎಂದು ತಿಳಿದರೆ ಅರ್ಜುನ, ನೀನು ಈ ಸಂಸಾರದಿಂದ ಕೋಟಿಗಟ್ಟಲೆ ಜನ್ಮಗಳವರೆಗೂ ಪಾರಾಗಲಾರೆ. ಒಂದೇ ಕುಂಬಳಕಾಯಿ ಬಳ್ಳಿಗೆ ಆಧಾರವಿರುವಂತೆಯೇ ಕಾಯಿಗಳು ಉದ್ದ, ಡೊಂಕು, ದಪ್ಪ, ಗುಂಡಗೆ ಹೀಗೆ ಆಗುವವು. ಬೋರೆಗಿಡದ ಟೊಂಗೆಗಳು ನೆಟ್ಟಗಿರಲಿ ಡೊಂಕಾಗಿರಲಿ ಅವಕ್ಕೆ ಬೋರೆಗಿಡವೆಂದೇ ಹೇಳುವರು. ಅದರಂತೆ ಜೀವಾತ್ಮರು ಅಂಕು ಡೊಂಕಾಗಿದ್ದರು ಅವರಲ್ಲಿರುವ ಆತ್ಮನು ನೇರವಾಗಿಯೇ ಇರುವನು. ಕೆಂಡವು ತುಂಬಾ ಇದ್ದರೂ ಅದರ ಶಾಖ ಒಂದೇ ರೀತಿಯಾಗಿರುವುದು. ಹಾಗೆಯೇ ಬಹಳಷ್ಟು ಜೀವರಾಶಿಗಳಿದ್ದರೂ ಅವುಗಳೊಳಗಿನ ಪರಮಾತ್ಮನು ಒಬ್ಬನೇ ಆಗಿರುವನು. ವೀರ ಅರ್ಜುನನೇ, ಆಕಾಶದ ತುಂಬೆಲ್ಲ ಮಳೆಯ ಧಾರೆಗಳು ಬೀಳುತ್ತಿದ್ದರೂ ಅವುಗಳೊಳಗೆ ನೀರು ಒಂದೇ ಆಗಿರುವುದು. ಹಾಗೆಯೇ ಈ ಪ್ರಾಣಿಗಳ ಆಕಾರಗಳು ಬೇರೆ ಬೇರೆಯಾಗಿದ್ದರೂ ಎಲ್ಲರಲ್ಲಿ ಪರಮಾತ್ಮನು ಒಬ್ಬನೇ ಆಗಿರುವನು. ಘಟ ಮತ್ತು ಮಠಗಳಲ್ಲಿ ಆಕಾಶವು ಬೇರೆ ಬೇರೆ ಆಕಾರದಿಂದ ಇದ್ದರೂ ಆಕಾಶ ರೂಪದಿಂದ ಒಂದೇ ಆಗಿದೆ. ಹಾಗೆಯೇ ಪ್ರಾಣಿಗಳು ಬೇರೆ ಬೇರೆಯಾಗಿದ್ದರೂ ಅವುಗಳೊಳಗಿನ ಆತ್ಮನು ಒಂದೇ ಆಗಿದ್ದಾನೆ. ಬಂಗಾರದ ಒಡವೆಗಳು ನಾನಾ ರೀತಿಯಿಂದ ಇದ್ದರೂ ಅವುಗಳಲ್ಲಿನ ಬಂಗಾರವು ಒಂದೇ ಆಗಿರುವುದು. ಹಾಗೆಯೇ ಭೂತಗಳು ನಾಶವುಳ್ಳವುಗಳು ಎಂದು ಕಂಡುಬಂದರೂ ಅವೆಲ್ಲವುಗಳೊಳಗಿನ ಆತ್ಮವು ಅವಿನಾಶಿಯೇ ಆಗಿದೆ. ಹೀಗೆ ವ್ಯಾವಹಾರಿಕ ಜೀವಧರ್ಮದಿಂದ ಭಿನ್ನನು, ಪಾರಮಾರ್ಥಿಕ ಜೀವಿಗಳೊಂದಿಗೆ ಅಭಿನ್ನನು ಆದ ಪರಮಾತ್ಮನಿರುವನು ಎಂದು ನೋಡುವವನು ಜ್ಞಾನಿಗಳಲ್ಲಿ ಉತ್ತಮನು. ಜ್ಞಾನದ ಕಣ್ಣುಗಳಿಂದ ನೋಡುವವರಲ್ಲಿ ಈತನು ಉತ್ತಮ ದೃಷ್ಟಿಯುಳ್ಳವನು. ಅರ್ಜುನನೇ, ಇದು ಅವನನ್ನು ಸ್ತುತಿಸುತ್ತಿದ್ದೇನೆ ಎಂದು ತಿಳಿಯಬೇಡ. ಹೆಚ್ಚೇನು ಹೇಳಲಿ, ಪರಮ ಭಾಗ್ಯವಂತನು ಅವನೇ ಆಗಿರುವನು. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಏಕೆಂದರೆ ಯಾವ ಪುರುಷನು ಎಲ್ಲರಲ್ಲಿ ಸಮಭಾವದಿಂದ ಸ್ಥಿತನಾಗಿರುವ ಪರಮೇಶ್ವರನನ್ನು ಸಮಾನವಾಗಿ ನೋಡುತ್ತಾ ತನ್ನ ಮೂಲಕ ತನ್ನನ್ನು ನಾಶಗೊಳಿಸುವುದಿಲ್ಲವೋ ಅವನು ಇದರಿಂದ ಪರಮಗತಿಯನ್ನು ಪಡೆಯುತ್ತಾನೆ. ಈ ಶರೀರವೆಂದರೆ ಗುಣ ಮತ್ತು ಇಂದ್ರಿಯಗಳ ಚೀಲವಾಗಿದೆ. ವಾತ, ಪಿತ್ತ, ಕಫ ಈ ಧಾತುಗಳಿಂದ ತುಂಬಿರುವುದು. ಪಂಚಭೂತಗಳಿಂದ ಉಂಟಾದ ಇದು ಬಲಿಷ್ಠವಾಗಿದೆ. ಈ ಶರೀರವು ಪ್ರತ್ಯಕ್ಷವಾಗಿ 5 ಕೊಂಡಿಯ ಚೇಳು ಆಗಿದೆ. ಅವೇ ಪಂಚಕರ್ಮೇಂದ್ರಿಯಗಳು. 5 ಕಡೆಯಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಅವು ಪಂಚ ಜ್ಞಾನೇಂದ್ರಿಯಗಳು. ಜೀವರೂಪಿ ಸಿಂಹಕ್ಕೆ ಶರೀರ ರೂಪಿ ಜಿಂಕೆಯು ಮನೆಯಾಗಿದೆ. ಸಿಂಹಕ್ಕೆ ಜಿಂಕೆಯನ್ನು ನಾಶ ಮಾಡಲು ಕಷ್ಟವಾಗುವುದಿಲ್ಲ. ಹಾಗೆಯೇ ಜೀವನಿಗೆ ಅನಿತ್ಯವಾದ ಶರೀರಾದಿಗಳನ್ನು ನಾಶ ಮಾಡಿಬಿಡಲು ಯಾವುದೇ ತೊಂದರೆಯಿಲ್ಲ. ಆದರೂ ಯಾರೂ ನಿತ್ಯ ಭಾವದ ಖಡ್ಗದಿಂದ ಅನಿತ್ಯವಾದ ದೇಹವನ್ನು ನಾಶ ಮಾಡುವುದೇ ಇಲ್ಲ. ಇದೆಂತಹ ಅಚ್ಚರಿಯಾಗಿದೆ. ಹೀಗಿದ್ದರೂ ಅರ್ಜುನನೇ, ಜ್ಞಾನಿಯಾದವನು ಈ ದೇಹದಲ್ಲಿ ಇದ್ದರೂ ತನ್ನ ನಾಶವನ್ನು ಮಾಡಿಕೊಳ್ಳದೆ ಕೊನೆಗೆ ಬ್ರಹ್ಮ ಪದವನ್ನೇ ಹೊಂದುವನು. ಯೋಗ ಜ್ಞಾನದ ಬಲದಿಂದ ಕೋಟಿಗಟ್ಟಲೆ ಜನ್ಮಗಳನ್ನು ದಾಟಿ ಪುನಃ ಜನ್ಮಕ್ಕೆ ಬರಲಾರೆ ಎಂಬ ಪ್ರತಿಜ್ಞೆಯಿಂದ ಬ್ರಹ್ಮ ಸರೋವರದಲ್ಲಿ ಮುಳುಗುವನು. ಇದು ಆಕಾರದ ಮತ್ತು ನಾದದ ಆಚೆಯ ದಡವಾಗಿದೆ. ತುರಿಯ ನಡುಮನೆಯಾಗಿದೆ. ಇದಕ್ಕೆ ಪರಬ್ರಹ್ಮವೆಂದು ಹೇಳುವರು. ಗಂಗಾದಿ ಎಲ್ಲ ನದಿಗಳು ಸಮುದ್ರವನ್ನು ಸೇರುವಂತೆಯೇ ಮೋಕ್ಷದೊಂದಿಗೆ ಎಲ್ಲ ಗತಿಗಳು ಪರಬ್ರಹ್ಮನಲ್ಲಿ ವಿಶ್ರಾಂತಿ ಹೊಂದುವವು. ಪ್ರಾಣಿಗಳ ವೈಷಮ್ಯದಿಂದ ವಿಷಯ ಬುದ್ಧಿಯು ಉಂಟಾಗದಿರುವವನಿಗೆ ಆ ಪರಮಾನಂದವು ಕೆಳಗೆ ತೊಡಕಾಗುತ್ತದೆ. ಅಂದರೆ ಸುಖವು ತಾನಾಗಿಯೇ ಕಾಲ ಬಳಿಗೆ ಬರುವುದು. ಅನೇಕ ದೀಪಗಳಿದ್ದರೂ ಅವೆಲ್ಲದರ ಬೆಳಕು ಒಂದೇ ಆಗಿರುವುದು. ಹೀಗೆಯೇ
ಹಿಂದಿನಿಂದಲೂ ಅನಾದಿಯಾದ ಪರಮಾತ್ಮನು ಎಲ್ಲ ಕಡೆಗಳಲ್ಲಿ ತುಂಬಿರುವನು. ಎಲೈ ಪಾಂಡುನಂದನನೇ, ಹೀಗೆ ಜೀವ ಮತ್ತು ಆತ್ಮನ ವಿಷಯದಲ್ಲಿ ಸಮತ್ವವಿರುವವನು ಜನ್ಮ ಮರಣಗಳಲ್ಲಿ ಸಿಲುಕುವುದಿಲ್ಲ. ಆದ್ದರಿಂದ ಅವನು ಭಾಗ್ಯವಂತನಾಗಿದ್ದು ಎಲ್ಲರಿಂದ ಶ್ರೇಷ್ಠನಾಗಿರುವನು. ಇದಕ್ಕಾಗಿ ನಾನು ಇಂತಹವನ ವರ್ಣನೆಯನ್ನು ಮೇಲಿಂದ ಮೇಲೆ ಮಾಡುವುದು, ಏಕೆಂದರೆ ಅವನು ಸಾಮ್ಯರೂಪಿ ಶಯ್ಯೆಯಲ್ಲಿ ಮಲಗಿ ನಿದ್ರಿಸುವನು. ಪ್ರಕೃತ್ಯೇವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಯಾವ ಪುರುಷನು ಸಂಪೂರ್ಣ ಕರ್ಮಗಳನ್ನು ಎಲ್ಲಾ ಪ್ರಕಾರದಿಂದ ಪ್ರಕೃತಿಯ ಮೂಲಕವೇ ಮಾಡಲ್ಪಡುತ್ತವೆ ಎಂದು ನೋಡುತ್ತಾನೋ ಮತ್ತು ಆತ್ಮನನ್ನು ಅಕರ್ತನೆಂದು ನೋಡುತ್ತಾನೋ ಅವನೇ ಯಥಾರ್ಥವಾಗಿ ನೋಡುವವನಾಗಿದ್ದಾನೆ. ಅವನು ಮನಸ್ಸು, ಬುದ್ಧಿ ಮುಂತಾದ 5 ಕರ್ಮೇಂದ್ರಿಯಗಳಿಂದ ಆಗುವ ಕರ್ಮಗಳು ಪ್ರಕೃತಿಯದಾಗಿದೆ ಎಂದು ಪೂರ್ಣವಾಗಿ ತಿಳಿದಿರುತ್ತಾನೆ. ಮನೆಯೊಳಗಿನ ಜನರು ಎಲ್ಲ ವ್ಯವಹಾರ ಮಾಡುವರು, ಆದರೆ ಮನೆ ಏನೂ ಮಾಡುವುದಿಲ್ಲ. ಆಕಾಶದಲ್ಲಿ ಮೋಡಗಳು ಓಡುವಂತೆ ಕಂಡುಬರುವುದು, ಆದರೆ ಆಕಾಶವು ಸ್ಥಿರವಾಗಿರುವುದು. ಅದರಂತೆಯೇ ಪ್ರಕೃತಿಯು ಆತ್ಮನ ಪ್ರಕಾಶದಿಂದ ಗುಣಯುಕ್ತಳಾಗಿ ಬಹಳಷ್ಟು ಆಟಗಳನ್ನು ಆಡುವಳು. ಆದರೂ ಆತ್ಮನು ಕಂಬದಂತೆ ಅಚಲನಾಗಿರುತ್ತಾನೆ. ಆದರೆ ಇದನ್ನು ಯಾರೂ ಅರಿಯುವುದಿಲ್ಲ. ಹೀಗೆ ಅನುಭವವನ್ನು ಪಡೆದು ಹೃದಯದಲ್ಲಿ ಪ್ರಕಾಶವನ್ನು ಕಂಡುಕೊಂಡಿರುವವನು ಅಕರ್ತನಾದ ಆತ್ಮನನ್ನು ಪೂರ್ಣವಾಗಿ ತಿಳಿದಿರುವನು ಎಂದು ತಿಳಿ. ಯದಾ ಭೂತ ಪೃಥಗ್ಭಾವಂ ಏಕಸ್ಥಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಯಾವ ಕ್ಷಣದಲ್ಲಿ ಈ ಪುರುಷನು ಪ್ರಾಣಿಗಳ ಬೇರೆ ಬೇರೆ ಭಾವಗಳನ್ನು ಒಬ್ಬ ಪರಮಾತ್ಮನಲ್ಲೇ ಸ್ಥಿತನಿರುವುದಾಗಿ ಹಾಗೂ ಆ ಪರಮಾತ್ಮನಿಂದಲೇ ಸಮಸ್ತ ಭೂತಗಳ ವಿಸ್ತಾರವನ್ನು ನೋಡುತ್ತಾನೋ ಅದೇ ಕ್ಷಣ ಅವನು ಸಚ್ಚಿದಾನಂದ ಘನ ಬ್ರಹ್ಮನನ್ನು ಪಡೆಯುತ್ತಾನೆ. ಅರ್ಜುನನೇ, ಚಿನ್ನ ಭಿನ್ನವಾಗಿರುವ ಭೂತಗಳನ್ನು ಒಂದೇ ರೂಪದಿಂದ ನೋಡಿದಾಗ ಅವನು ಬ್ರಹ್ಮ ಸಂಪನ್ನನಾಗಿರುವನೆಂದು ತಿಳಿ. ನೀರಿನ ಮೇಲನ ಅಲೆಗಳು, ಭೂಮಿಯ ಮೇಲಿನ ಪರಮಾಣುಗಳು, ಇಲ್ಲವೇ ಸೂರ್ಯಮಂಡಲದ ಕಿರಣಗಳು, ಅಥವಾ ದೇಹದೊಳಗಿನ ಅವಯವಗಳು, ಮನದೊಳಗಿನ ಭಾವಗಳು, ಬೆಂಕಿಯ ಕಿಡಿಗಳು, ಇವೆಲ್ಲವುಗಳು ತನ್ನ ಉತ್ಪತ್ತಿ ಸ್ಥಾನದಿಂದ ಭಿನ್ನವಾಗಿ ಕಂಡರೂ ಅವುಗಳೊಂದಿಗೆ ಸಾಮ್ಯತ್ವದಿಂದಲೇ ಇರುವವು. ಹಾಗೆಯೇ ಎಲ್ಲ ಪ್ರಾಣಿಗಳು ಒಂದೇ ಆತ್ಮನಿಂದ ಉತ್ಪನ್ನವಾಗಿರುವವು. ಹೀಗೆ ಮನಸ್ಸಿನಲ್ಲಿ ನಿಜವಾದ ನಿಶ್ಚಯವಿರುವವನಿಗೆ ಬ್ರಹ್ಮ ಸಂಪತ್ತಿನ ಹಡಗವೇ ದೊರಕಿದೆ ಎಂದು ಹೇಳಬಹುದು. ಮತ್ತೆ ಅವನು ನೋಡಿದಲ್ಲೆಲ್ಲ ಎಲ್ಲವೂ ಬ್ರಹ್ಮಮಯವೇ ಕಾಣುತ್ತದೆ. ಹೆಚ್ಚೇನು ಹೇಳಲಿ, ಅವನಿಗೆ ಅಪಾರವಾದ ಸುಖವು ದೊರೆಯುವುದು. ಪಾರ್ಥನೆ, ಹೀಗೆ ನಿನಗೆ ಪ್ರಕೃತಿ ಮತ್ತು ಪುರುಷರ ವ್ಯವಸ್ಥೆಯನ್ನು ಅನುಭವಸಿದ್ಧ ದಾಖಲೆಗಳಿಂದ ಹೇಳಿದುದು ತಿಳಿಯುತ್ತಲ್ಲವೇ? ಅಮೃತವು ಕೈವಶವಾದಂತೆ, ನಿಧಿಯು ದೃಷ್ಟಿಗೋಚರವಾದಂತೆ ಈ ಯೋಗ್ಯತೆಯು ಲಾಭವಾಗಿದೆ ಎಂದು ತಿಳಿ. ಎಲೈ ಸುಭದ್ರಾಪತಿಯೇ, ಈಗ ಬಂದಿರುವ ಅನುಭವದಿಂದ ನೀನು ನಿನ್ನ ಮನಸ್ಸಿನಲ್ಲಿ ಒಂದು ನಿಶ್ಚಿತ ವಿಚಾರ ಮಾಡುವುದಿದ್ದರೆ ಈಗಲೇ ಬೇಡ. ಏಕೆಂದರೆ ಇನ್ನು ಮುಂದೆ ನಿನಗೆ ಒಂದೆರಡು ಗಹನವಾದ ವಿಚಾರಗಳನ್ನು ನಾನು ಹೇಳುವವನಿದ್ದೇನೆ. ನೀನು ನಿನ್ನ ಮನಸ್ಸನ್ನು ನನ್ನಲ್ಲಿ ಒತ್ತೆ ಇಟ್ಟಾಗ ಅದನ್ನು ಹೇಳುವೆನು ಎಂದು ಭಗವಂತನು ನುಡಿದು ಹೇಳಲು ಪ್ರಾರಂಭಿಸಿದನು. ಅರ್ಜುನನು ತನ್ನ ಸರ್ವಾಂಗವನ್ನು ಏಕಾಗ್ರ ಲಕ್ಷ್ಯವನ್ನಾಗಿಸಿ ಕೇಳಲು ಸಿದ್ಧನಾದನು. ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಹೇ ಅರ್ಜುನ, ಅನಾದಿಯಾದ್ದರಿಂದ ಮತ್ತು ನಿರ್ಗುಣನಾದ್ದರಿಂದ ಈ ಅವಿನಾಶಿಯಾದ ಪರಮಾತ್ಮನು ಶರೀರದಲ್ಲಿ ಸ್ಥಿತನಾಗಿದ್ದರೂ ಕೂಡ ವಾಸ್ತವದಲ್ಲಿ ಏನೂ ಮಾಡುವುದಿಲ್ಲ ಮತ್ತು ಲಿಪ್ತನಾಗುವುದೂ ಇಲ್ಲ. ಸೂರ್ಯನ ಪ್ರತಿಬಿಂಬವು ನೀರಿನಲ್ಲಿ ಬಿದ್ದರೂ ಸೂರ್ಯನು ಅಲಿಪ್ತನಾಗಿರುವನು. ಹಾಗೆಯೇ ಪರಮಾತ್ಮನು ಶರೀರದಲ್ಲಿದ್ದರೂ ಶುದ್ಧ ಸ್ವರೂಪನಾಗಿಯೇ ಇರುವನೆಂದು ತಿಳಿ. ಎಲೈ ಕಿರೀಟಿಯೇ, ಸೂರ್ಯನು ನೀರು ಉತ್ಪನ್ನವಾಗುವ ಮೊದಲಿನಿಂದಲೂ ಇದ್ದು ಅನಂತರವೂ ಸ್ಥಿರವಾಗಿರುವನು. ಆದರೆ ಅಜ್ಞಾನಿ ಜನರ ದೃಷ್ಟಿಯಲ್ಲಿ ನೀರಿನಲ್ಲಿ ನೋಡಿದಾಗಲೇ ಪ್ರತಿಬಿಂಬವನ್ನೇ ಸೂರ್ಯನೆಂದು ಭಾಸವಾಗುವುದು. ಅದರಂತೆ
ಆತ್ಮನು ದೇಹದಲ್ಲಿದ್ದಾನೆ ಎಂದು ಹೇಳುವುದು ನಿಜವಲ್ಲ. ಏಕೆಂದರೆ ದೇಹ ಉತ್ಪನ್ನವಾಗುವ ಮೊದಲಿನಿಂದಲೂ ಅವನು ಇದ್ದಲ್ಲೇ ಇರುವನು. ಕನ್ನಡಿಯಲ್ಲಿ ತನ್ನ ಸ್ವರೂಪವಿರುವುದು ಭಾಸವಾದಂತೆ ಆತ್ಮನು ದೇಹದಲ್ಲಿ ವಾಸಿಸುವನು ಎಂದು ಹೇಳುವುದು ಮಿಥ್ಯೆಯಾಗಿದೆ. ಆ ದೇಹದ ಮತ್ತು ಆತ್ಮನ ಸಂಬಂಧವಿದೆ ಎಂದು ಹೇಳುವುದು ಸರ್ವಥೈವ ವ್ಯರ್ಥವಾಗಿದೆ. ನೋಡು, ಗಾಳಿ ಮತ್ತು ಮರಳು ಇವುಗಳ ಗಂಟು ಹಾಕಲು ಬಂದೀತೆ. ಏಕೆಂದರೆ ಒಂದು ಅದೃಶ್ಯವಾಗಿದೆ, ಮತ್ತೊಂದು ಜಡವಾಗಿದೆ. ಹಾಗೆಯೇ ಬೆಂಕಿ ಮತ್ತು ಹತ್ತಿ ಇವೆರಡನ್ನು ಒಂದೇ ದಾರದಲ್ಲಿ ಹೇಗೆ ಪೋಣಿಸಬಲ್ಲದು? ಹಲ್ಲು, ಕಲ್ಲು ಮತ್ತು ಆಕಾಶ ಇವುಗಳನ್ನು ಒಟ್ಟಿಗೆ ಹೇಗೆ ಕಟ್ಟಬಹುದು? ಒಂದೇ ಸ್ಥಳದಿಂದ ಒಬ್ಬನು ಪೂರ್ವದ ಕಡೆಗೆ ಹೊರಟನು, ಇನ್ನೊಬ್ಬನು ಪಶ್ಚಿಮದ ಕಡೆಗೆ ಹೊರಟನು. ಇವರಿಬ್ಬರೂ ಸಂಧಿಸಬೇಕೆಂದು ಹೇಳುವಂತೆಯೇ ಈ ಸಂಬಂಧವಿರುವುದು. ಬೆಳಕು, ಕತ್ತಲು, ಜೀವವಿರುವವನು, ಸತ್ತವನು ಇವುಗಳು ಒಂದಕ್ಕೊಂದು ಹೇಗೆ ಸಾಮ್ಯವಿಲ್ಲವೋ ಹಾಗೆಯೇ ಆತ್ಮ ಮತ್ತು ಶರೀರಗಳ ಸಂಬಂಧವಿಲ್ಲವೆಂದು ತಿಳಿದುಕೋ. ರಾತ್ರಿ ಮತ್ತು ಹಗಲು, ಬಂಗಾರ ಮತ್ತು ಹತ್ತಿ ಇವುಗಳ ಸಾಮ್ಯ ಹೇಗೆ ಇರುವುದಿಲ್ಲವೋ ಹಾಗೆಯೇ ಆತ್ಮ ಮತ್ತು ದೇಹಗಳ ಸಾಮ್ಯವಿಲ್ಲ. ನೋಡಲು ಹೋದರೆ ಶರೀರವಿದು ಪಂಚತತ್ವಗಳಿಂದ ಉಂಟಾಗಿದೆ, ಕರ್ಮದ ದಾರದಲ್ಲಿ ಪೋಣಿಸಲ್ಪಟ್ಟಿದೆ, ಜನ್ಮ ಮೃತ್ಯುವಿನ ಭವಚಕ್ರದಲ್ಲಿ ಸುತ್ತುತ್ತಾ ಇದೆ. ಕಾಲರೂಪಿ ಅಗ್ನಿಯ ಬಾಯಲ್ಲಿ ಹಾಕಿದ ಬೆಣ್ಣೆಯ ಮುದ್ದೆಯಂತೆ ಇದ್ದು ನೊಣವು ರೆಕ್ಕೆಯನ್ನು ಅಲುಗಾಡಿಸುವಷ್ಟು ಅಲ್ಪ ಸಮಯದಲ್ಲಿ ಇದು ಇಲ್ಲದಂತಾಗುವುದು. ಈ ದೇಹವು ಕದಾಚಿತ್ ಅಗ್ನಿಯಲ್ಲಿ ಬಿದ್ದರೆ ಸುಟ್ಟು ಬೂದಿಯಾಗುವುದು. ನಾಯಿಯ ಬಾಯಲ್ಲಿ ಸಿಕ್ಕಿದರೆ ಅದು ವಿಷ್ಟ ಮಲ ಆಗುವುದು. ಎಲೆ ಕಪಿಧ್ವಜನೆ, ಇವೆರಡರಿಂದ ತಪ್ಪಿದಾಗ ಈ ದೇಹವು ಬಿದ್ದಲ್ಲೇ ಹುಳಗಳ ರಾಶಿಯಾಗುವುದು. ಹೀಗೆ ಇದರ ಕೆಟ್ಟ ಪರಿಣಾಮವಾಗುವುದು. ಈ ದೇಹದ ಸ್ಥಿತಿ ಹೀಗಾಗುತ್ತದೆ. ಆದರೆ ಆತ್ಮನಾದರೋ ನಿತ್ಯವೂ ಸಿದ್ಧವೂ ಆಗಿ ಅನಾದಿತ್ವದಿಂದ ಸಹಜವಾಗಿರುವುದು. ಅವನು ನಿರ್ಗುಣನಾಗಿರುವುದರಿಂದ ಪೂರ್ಣನೂ ಅಲ್ಲ, ಅಪೂರ್ಣನೂ ಅಲ್ಲ, ಕ್ರಿಯೆಗಳನ್ನು ಮಾಡುವವನೂ ಅಲ್ಲ, ಮಾಡದವನೂ ಅಲ್ಲ, ಹಾಗೆಯೇ ಬಡಕಲೂ ಅಲ್ಲ, ದಪ್ಪವೂ ಅಲ್ಲ. ಅವನು ನಿರಾಕಾರನಾಗಿರುವುದರಿಂದ ದೃಶ್ಯನೂ ಅಲ್ಲ, ಅದೃಶ್ಯನೂ ಅಲ್ಲ. ಅವನು ಪ್ರಕಾಶಮಾನವೂ ಅಲ್ಲ, ನಿಸ್ತೇಜನೂ ಅಲ್ಲ, ಸ್ವಲ್ಪನೂ ಅಲ್ಲ, ಬಹಳನೂ ಅಲ್ಲ. ಅವನು ಶೂನ್ಯನಾಗಿರುವುದರಿಂದ ಬರಿದಾಗಿಯೂ ಇಲ್ಲ, ತುಂಬಿರುವವನೂ ಅಲ್ಲ, ರಹಿತನೂ ಅಲ್ಲ, ಸಹಿತನೂ ಅಲ್ಲ. ಆತ್ಮನೂ ಸಾಕಾರನೂ ಅಲ್ಲ, ನಿರಾಕಾರನೂ ಅಲ್ಲ. ಅವನು ಆತ್ಮರೂಪನಾಗಿ ಇರುವುದರಿಂದ ಅವನಿಗೆ ಆನಂದವೂ ಇಲ್ಲ, ನಿರಾನಂದವೂ ಇಲ್ಲ. ಅವನು ಒಬ್ಬನೂ ಅಲ್ಲ, ಅನೇಕನೂ ಅಲ್ಲ. ಹಾಗೂ ಅವನು ಯಾವುದರಿಂದಲೂ ಬದ್ಧನೂ ಅಲ್ಲ, ಮುಕ್ತನೂ ಅಲ್ಲ. ಅವನು ಲಕ್ಷಣರಹಿತನಾದ್ದರಿಂದ ಇಷ್ಟು ಅಲ್ಪ, ಅಷ್ಟೂ ಅಲ್ಲ, ಸಹಜನೂ ಅಲ್ಲ, ಮಾಡಿದವನೂ ಅಲ್ಲ, ಮಾತನಾಡುವವನೂ ಅಲ್ಲ, ಮೂಕನೂ ಅಲ್ಲ. ಸೃಷ್ಟಿಯೊಡನೆ ಇವನು ಸೃಷ್ಟಿಯಾಗುವುದಿಲ್ಲ, ಸೃಷ್ಟಿಯ ಸಂಹಾರವಾದಾಗ ಲಯವಾಗುವುದೂ ಇಲ್ಲ. ಇವನು ಇರುವುದು ಮತ್ತು ಇಲ್ಲದಿರುವುದು ಇವೆರಡೂ ಸ್ಥಿತಿಗಳ ಲಯಸ್ಥಾನನಾಗಿರುವನು. ಇವನು ಅವ್ಯಯನಾಗಿರುವುದರಿಂದ ಎಣಿಸಲು ಮತ್ತು ವರ್ಣಿಸಲು ಬರುವುದಿಲ್ಲ. ಇವನು ಬೆಳೆಯುವುದಿಲ್ಲ, ಕರಗುವುದಿಲ್ಲ. ಇವನು ಹಳಸುವುದಿಲ್ಲ ಹಾಗೂ ವ್ಯಯಿಸುವುದೂ ಇಲ್ಲ. ಎಲೈ ಪ್ರಿಯೋತ್ತಮನೇ, ಹೀಗೆ ಈ ಆತ್ಮನ ಸ್ವರೂಪವಿದ್ದು ಅವನು ದೇಹದಲ್ಲಿ ಇದ್ದಾನೆ ಎಂದು ಹೇಳುವುದು ಆಕಾಶಕ್ಕೆ ಮಠದ ಆಕಾರವಿದೆ ಎಂದು ಹೇಳಿದಂತೆಯೇ ಆಗಿದೆ. ಹಾಗೆಯೇ ಆತ್ಮನ ವ್ಯಾಪಕ ಸ್ಥಿತಿಯಲ್ಲಿ ದೇಹಾಕೃತಿಗಳು ಉಂಟಾಗುತ್ತವೆ, ನಾಶವಾಗುತ್ತವೆ. ದೇಹವು ಹುಟ್ಟಿತೆಂದು ಅವನು ದೇಹಧಾರಣೆ ಮಾಡುವುದಿಲ್ಲ, ದೇಹವು ನಾಶವಾದಾಗ ಬಿಡುವುದೂ ಇಲ್ಲ. ಅವನು ತನ್ನ ಸ್ವಸ್ವರೂಪದಿಂದ ಇದ್ದಂತೆಯೇ ಇರುವನು. ಆಕಾಶದಲ್ಲಿ ಹಗಲು ರಾತ್ರಿಗಳು ಆಗುತ್ತಾ ಇರುತ್ತವೆ. ಹಾಗೆಯೇ ಆತ್ಮನ ಆಶ್ರಯದಲ್ಲಿ ದೇಹಗಳು ಬರುತ್ತವೆ, ಹೋಗುತ್ತವೆ. ಆದರೆ ಅವುಗಳಿಂದ ಅವನು ಲಿಪ್ತನಾಗುವುದಿಲ್ಲ. ಆದ್ದರಿಂದ ಅವನು ಈ ಶರೀರದಲ್ಲಿ ಏನನ್ನೂ ಮಾಡುವುದಿಲ್ಲ, ಮಾಡಿಸುವುದೂ ಇಲ್ಲ. ಶರೀರದ ಯಾವುದೇ ಕರ್ತೃತ್ವದಿಂದ ಸಿದ್ಧನಾಗುವುದಿಲ್ಲ. ಅದಕ್ಕಾಗಿ ಅವನ ಸ್ವರೂಪದಲ್ಲಿ ಹೆಚ್ಚು ಕಡಿಮೆ ಆಗುವುದಿಲ್ಲ. ಇಷ್ಟೇ ಅಲ್ಲ, ಅವನು ದೇಹದಲ್ಲಿದ್ದರೂ ದೇಹದ ಸಮಸ್ತ ವ್ಯಾಪಾರಗಳಿಂದ ಅಲಿಪ್ತನಾಗಿರುವನು. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಹೇಗೆ ಸರ್ವತ್ರ ವ್ಯಾಪಿಸಿರುವ ಆಕಾಶವು ಸೂಕ್ಷ್ಮವಾಗಿರುವ ಕಾರಣ ಲಿಪ್ತವಾಗುವುದಿಲ್ಲವೋ ಹಾಗೆಯೇ ದೇಹದಲ್ಲಿ ಸರ್ವತ್ರ ಸ್ಥಿತನಾಗಿರುವ ಆತ್ಮನು ನಿರ್ಗುಣನಾದ ಕಾರಣ ದೇಹದ ಗುಣಗಳಿಂದ ಲಿಪ್ತನಾಗುವುದಿಲ್ಲ.
ಅರ್ಜುನನೇ, ಆಕಾಶವು ಎಲ್ಲಿ ತಾನೇ ಇಲ್ಲ, ಅದು ಎಲ್ಲಿ ಪ್ರವೇಶಿಸದೇ ಇರುತ್ತದೆ? ಅಂದರೆ ಅದು ಎಲ್ಲೆಲ್ಲಿಯೂ ಇದೆ, ಆದರೂ ಅದಕ್ಕೆ ಯಾವುದರಿಂದಲೂ ವಿಕಾರ ಉಂಟಾಗುವುದಿಲ್ಲ. ಹಾಗೆಯೇ ಸಮಸ್ತ ಶರೀರಿಗಳಲ್ಲಿ ಆತ್ಮನು ಇದ್ದರೂ ದೇಹದ ಯಾವುದೇ ಉಪಾಧಿಗಳಿಂದ ಅವನು ಲಿಪ್ತನಾಗುವುದಿಲ್ಲ. ಆದ್ದರಿಂದ ಕ್ಷೇತ್ರವೆಂದರೆ ಶರೀರ ಅಥವಾ ಅದರ ಧರ್ಮ. ಇದರಿಂದ ಕ್ಷೇತ್ರಜ್ಞನಾದ ಆತ್ಮನು ಪೂರ್ಣವಾಗಿ ಭಿನ್ನನಾಗಿರುವನೆಂಬ ಈ ಶುದ್ಧ ತತ್ವದ ಲಕ್ಷಣವನ್ನು ನೀನು ಮೇಲಿಂದ ಮೇಲೆ ಗಮನದಲ್ಲಿಡು. ಆತ್ಮದ ಸಂಬಂಧದಿಂದ ಶರೀರಾದಿಗಳಲ್ಲಿ ಚೇಷ್ಟೆಗಳು ಕಂಡುಬಂದರೂ ದೇಹವು ಆತ್ಮನಲ್ಲ. ಅಯಸ್ಕಾಂತದ ಸಂಸರ್ಗದಿಂದ ಕಬ್ಬಿಣವು ಚಲಿಸುವುದು, ಆದರೆ ಕಬ್ಬಿಣವು ಅಯಸ್ಕಾಂತವಲ್ಲ. ದೀಪದ ಬೆಳಕಿನಲ್ಲಿ ಮನೆಯ ಎಲ್ಲ ವ್ಯವಹಾರಗಳು ನಡೆಯುತ್ತವೆ, ಆದರೆ ದೀಪ ಮತ್ತು ಮನೆ ಇವುಗಳಲ್ಲಿ ಕೋಟಿಶಃ ಅಂತರವಿರುವುದು. ಎಲೈ ಕಿರೀಟಿಯೇ, ಕಟ್ಟಿಗೆಯ ಗರ್ಭದಲ್ಲಿ ಅಗ್ನಿಯಿದೆ, ಆದರೆ ಅಗ್ನಿಯು ಕಟ್ಟಿಗೆಯಲ್ಲ. ಈ ದೃಷ್ಟಿಯಿಂದ ಆತ್ಮನನ್ನು ನೋಡಬೇಕು. ಆಕಾಶ ಮತ್ತು ಮೋಡಗಳು, ಸೂರ್ಯ ಮತ್ತು ಮರೀಚಿಕೆ ಇವುಗಳಲ್ಲಿ ಅಂತರವಿರುವಷ್ಟೇ ದೇಹ ಮತ್ತು ಆತ್ಮನಲ್ಲಿಯೂ ಅಂತರವಿದೆ. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೇ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಹೇ ಅರ್ಜುನ, ಯಾವ ಪ್ರಕಾರವಾಗಿ ಒಬ್ಬನೇ ಸೂರ್ಯನು ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಬೆಳಗಿಸುತ್ತಾನೋ, ಅದೇ ಪ್ರಕಾರ ಒಬ್ಬನೇ ಆತ್ಮನು ಸಂಪೂರ್ಣ ಕ್ಷೇತ್ರವನ್ನು ಪ್ರಕಾಶಿಸುತ್ತಾನೆ. ಇದೆಲ್ಲ ಇರಲಿ, ಆಕಾಶದಲ್ಲಿ ಒಬ್ಬನೇ ಸೂರ್ಯನು ಬೆಳಗುತ್ತಾ ಬೇರೆ ಬೇರೆ ಲೋಕಗಳಿಗೂ ಪ್ರಕಾಶವನ್ನು ಕೊಡುವನು. ಹಾಗೆಯೇ ಆತ್ಮನು ಸರ್ವದೇಹಗಳನ್ನು ಪ್ರಕಾಶಿಸುತ್ತಿರುವನೆಂದು ತಿಳಿದು ಬಂದೀತು. ಇನ್ನು ದೇಹ ಮತ್ತು ಆತ್ಮ ಇವುಗಳ ಕುರಿತು ಸಂದೇಹಪಟ್ಟು ಪುನಃ ಕೇಳಬೇಡ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಈ ಪ್ರಕಾರವಾಗಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಭೇದವನ್ನು ಹಾಗೂ ಕಾರ್ಯಸಹಿತ ಪ್ರಕೃತಿಯಿಂದ ಮುಕ್ತರಾಗುವುದನ್ನು ಯಾವ ಪುರುಷರು ಜ್ಞಾನನೇತ್ರಗಳಿಂದ ತತ್ವಶಃ ತಿಳಿಯುತ್ತಾರೋ ಆ ಮಹಾತ್ಮರು ಪರಬ್ರಹ್ಮ ಪರಮಾತ್ಮನನ್ನು ಪಡೆಯುತ್ತಾರೆ. ಎಲೈ ಶಬ್ದ ತತ್ವಜ್ಞನಾದ ಅರ್ಜುನನೇ, ಶರೀರ ಮತ್ತು ಆತ್ಮ ಇವೆರಡರ ಅಂತರವನ್ನು ತಿಳಿಯುವ ಬುದ್ಧಿಯೇ ತಿಳುವಳಿಕೆಯ ಬುದ್ಧಿಯಾಗಿದೆ. ಇವೆರಡರ ಅಂತರವನ್ನು ಅರಿಯಲಿಕ್ಕಾಗಿ ಮುಮುಕ್ಷುಗಳು ಜ್ಞಾನಿ ಜನರ ಮನೆಯ ದ್ವಾರವನ್ನು ಆರಾಧಿಸುತ್ತಾರೆ, ಸೇವೆ ಮಾಡುತ್ತಾರೆ. ಅರ್ಜುನನೇ, ಇದನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ಶಾಂತಿರೂಪಿ ಸಂಪತ್ತನ್ನು ಸ್ವಾಧೀನಪಡಿಸಿಕೊಂಡು ಶಾಸ್ತ್ರರೂಪಿ ಹಿಂಡುವ ಆಕಳನ್ನು ಮನೆಯಲ್ಲಿ ಸಾಕುವರು. ಯಾವಾಗಲೂ ಶಾಸ್ತ್ರಾಧ್ಯಯನ ಮಾಡುತ್ತಿರುವರು. ಇದನ್ನು ತಿಳಿಯಲಿಕ್ಕಾಗಿಯೇ ಪುರುಷನು ಯೋಗ ರೂಪವಾದ ಆಕಾಶವನ್ನು ಧೈರ್ಯದಿಂದ ಏರಿ ಹೋಗಲು ಹಂಬಲಿಸುವನು. ಶರೀರಾದಿಗಳೆಲ್ಲವನ್ನೂ ತೃಣಪ್ರಾಯನೆಂದು ತಿಳಿದು ಸಂತರ ಪಾದುಕೆಗಳನ್ನು ತಮ್ಮ ತಲೆಯಲ್ಲಿ ಹೊತ್ತುಕೊಳ್ಳುವರು. ಹೀಗೆ ಜ್ಞಾನದ ಸಾಧನೆಗಳನ್ನು ಆಚರಿಸಿ ಅಂತರ್ಯಾಮಿಯನ್ನು ಖಚಿತಪಡಿಸಿಕೊಳ್ಳುವರು. ಅನಂತರ ಶರೀರ ಮತ್ತು ಆತ್ಮ ಇವರೊಳಗಿನ ನಿಜವಾದ ಅಂತರವು ಅವನ ದೃಷ್ಟಿಗೆ ಬೀಳುವುದು. ಶ್ರೀ ಭಗವಂತನು ಹೇಳುತ್ತಾನೆ, ನಾನು ನನ್ನ ಜ್ಞಾನವನ್ನು ಅವನ ಜ್ಞಾನದ ಮುಂದೆ ನಿವಾಳಿಸಿ ಬಿಡುತ್ತೇನೆ. ಈ ಪೃಥ್ವಿಯ ಮೇಲೆ ಪ್ರಾಣಿಗಳ ಭಿನ್ನ ಭಿನ್ನ ರೂಪದಿಂದ ಈ ಮಿಥ್ಯಾಮಾಯೆಯು ಹರಡಿಕೊಂಡಿದೆ. ಇದು ಶುಕನಲಿಕಾ ನ್ಯಾಯದಿಂದ ಜೀವಿಗಳ ಹಿಂದೆ ಬೀಳದೆ ಅಂಟಿಕೊಂಡಿರುವಂತೆ ಕಾಣುತ್ತದೆ. ಇಂತಹ ನಿಜವಾದ ಸ್ಥಿತಿಯು ಅವನಿಗೆ ಪೂರ್ಣವಾಗಿ ತಿಳಿದಿರುತ್ತದೆ. ಹಾರದಲ್ಲಿನ ಮಿಥ್ಯಾ ಸರ್ಪಬುದ್ಧಿಯು ನಾಶವಾಯಿತೆಂದರೆ ಹಾರವು ಹಾರವಾಗಿಯೇ ಕಾಣುವುದು. ಕಪ್ಪೆ ಚಿಪ್ಪಿನಲ್ಲಿರುವ ಹೊಳಪನ್ನು ಬೆಳ್ಳಿ ಎಂಬ ಭಾಸವು ಹೊರಟು ಹೋದಾಗ ಕೇವಲ ಚಿಪ್ಪು ಮಾತ್ರವೇ ಇದೆ ಎಂದು ಅರಿವಿಗೆ ಬರುತ್ತದೆ. ಹಾಗೆಯೇ ಆತ್ಮನಿಂದ ಪ್ರಕೃತಿಯು ಭಿನ್ನವಾಗಿದೆ ಎಂದು ನಮ್ಮ ಅಂತಃಕರಣದಲ್ಲಿ ನೋಡುವವರು ಬ್ರಹ್ಮರೂಪರೇ ಆಗಿದ್ದಾರೆ ಎಂದು ನಾನು ಹೇಳುವೆನು. ಆ ಬ್ರಹ್ಮವು ಆಕಾಶಕ್ಕಿಂತಲೂ ವ್ಯಾಪಕವಾಗಿದೆ. ಅದು ಪ್ರಕೃತಿಯ ಆಚೆ ದಡದಲ್ಲಿದೆ. ಅದು ಪ್ರಾಪ್ತವಾದ ಮೇಲೆ ತನ್ನಿಂದ ದೂರವಾಗುವುದಿಲ್ಲ. ಆ ಬ್ರಹ್ಮನಲ್ಲಿ ಪ್ರಕೃತಿಯಿಂದಾದ ಆಕಾರವು ಇಲ್ಲವಾಗುವುದು, ಜೀವತ್ವವು ಕರಗಿ ಹೋಗುವುದು, ದ್ವೈತ ಭಾವವು ಇಲ್ಲವಾಗುವುದು. ಹೀಗೆ ಅದು ಅದ್ವಯವಾಗಿದೆ. ಪ್ರಾರ್ಥನೆ, ರಾಜಹಂಸವು ಹಾಲು ಮತ್ತು ನೀರನ್ನು ಬೇರ್ಪಡಿಸುವಂತೆ ಆತ್ಮ ಮತ್ತು ಪ್ರಕೃತಿಯಲ್ಲಿ
ಪ್ರಕೃತಿಯನ್ನು ಬೇರ್ಪಡಿಸಿದವರೇ ಪರಮ ತತ್ವರಾಗಿ ಬಿಡುವರು. ಜ್ಞಾನೇಶ್ವರರು ಹೇಳುತ್ತಾರೆ, ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಪ್ರಕೃತಿ ಮತ್ತು ಆತ್ಮ ಇವರ ವಿಷಯದಲ್ಲಿ ಅನುಭವವನ್ನು ತಂದುಕೊಟ್ಟನು. ಒಂದು ಪಾತ್ರೆಯಲ್ಲಿನ ನೀರನ್ನು ಇನ್ನೊಂದು ಪಾತ್ರೆಗೆ ಸುರಿಯುವಂತೆ ಶ್ರೀಹರಿಯು ತನ್ನ ಹೃದಯದಲ್ಲಿದ್ದ ಜ್ಞಾನವನ್ನು ಅರ್ಜುನನ ಹೃದಯದಲ್ಲಿ ಸುರಿದನು. ಇದರಲ್ಲಿ ವಿಶೇಷತೆ ಏನಿದೆ? ಏಕೆಂದರೆ ಯಾರು ನರನೋ ಅವನೇ ನಾರಾಯಣನು. ಅಂದ ಮೇಲೆ ಜ್ಞಾನವನ್ನು ಯಾರು ಯಾರಿಗೆ ಕೊಡುವುದು? ಶ್ರೀಕೃಷ್ಣನು ಅರ್ಜುನನ ಕಡೆಗೆ ಬೆಟ್ಟು ಮಾಡಿ, ನೀನು ನಾನೇ ಆಗಿರುವೆನು ಎಂದು ಹೇಳಿದನು. ಆದರೆ ಇದನ್ನು ನನ್ನಲ್ಲಿ ಯಾರು ಕೇಳದೆ ಹೇಳುವ ಕಾರಣವೇ ಇಲ್ಲ. ಇರಲಿ, ಹೆಚ್ಚೇನು ಹೇಳಲಿ, ದೇವರು ಅರ್ಜುನನಿಗೆ ತನ್ನ ಸರ್ವಸ್ವವನ್ನೇ ಕೊಟ್ಟು ಬಿಟ್ಟನು. ಆದರೆ ಭಗವಂತನು ಇಷ್ಟು ಹೇಳಿದರೂ ಅರ್ಜುನನು ಮಾತ್ರ ತೃಪ್ತನಾದಂತೆ ಕಂಡಿಲ್ಲ. ಇನ್ನೂ ಹೆಚ್ಚು ಹೇಳಬೇಕೆಂದು ಅಪೇಕ್ಷಿಸುತ್ತಿರುವನು. ದೀಪದಲ್ಲಿ ಎಣ್ಣೆಯನ್ನು ಹಾಕಿದಂತೆಲ್ಲ ಹೆಚ್ಚೆಚ್ಚು ಪ್ರಕಾಶ ಬಿಡುವಂತೆಯೇ ಶ್ರೀಕೃಷ್ಣನು ಹೆಚ್ಚೆಚ್ಚು ಹೇಳಿದಂತೆಲ್ಲ ಅರ್ಜುನನ ಮನಸ್ಸಿನಲ್ಲಿ ಕೇಳಬೇಕೆಂಬ ಇಚ್ಛೆಯು ಬೆಳೆಯುತ್ತಿತ್ತು. ಅಡುಗೆಯಲ್ಲಿ ಚತುರಳು, ಬಡಿಸುವುದರಲ್ಲಿ ಉದಾರಳು ಆದ ಸ್ತ್ರೀಯು ಬಡಿಸುವಾಗ ರುಚಿಯನ್ನು ಬಲ್ಲ, ಚೆನ್ನಾಗಿ ಊಟ ಮಾಡುವವನು ಊಟಕ್ಕೆ ಕುಳಿತಾಗ ಇಬ್ಬರ ಕೈಗಳಿಗೆ ಸ್ಪರ್ಧೆಯೇ ಏರ್ಪಡುತ್ತದೆ. ಹೀಗೆ ಅರ್ಜುನನ ಉತ್ಸಾಹವನ್ನು ನೋಡಿ ದೇವನಿಗೂ ಸ್ಫೂರ್ತಿ ಉಂಟಾಗಿ ಅವನ ವ್ಯಾಖ್ಯಾನವು 4 ಪಟ್ಟು ಬೆಳೆಯಿತು. ಅನುಕೂಲಕರ ಗಾಳಿಯಿಂದ ಮೋಡಗಳು ಒಂದಾಗಿ ಮಳೆಯಾಗುವಂತೆ, ಚಂದ್ರೋದಯವಾಗುತ್ತಲೇ ಸಮುದ್ರಕ್ಕೆ ಭರತ ಬರುವಂತೆ ಕೇಳುವವರ ಆದರ ಬುದ್ಧಿಯಿಂದ ಹೇಳುವವರಿಗೆ ಸ್ಫುರಣೆ ಉಂಟಾಗುತ್ತದೆ. ಸಂಜಯನು ಹೇಳುವನು, ಧೃತರಾಷ್ಟ್ರನೇ, ಹೀಗೆ ಅರ್ಜುನನ ಕೇಳುವ ಇಚ್ಛೆಯನ್ನು ಕಂಡು ವಿಶ್ವವೆಲ್ಲವನ್ನು ಆನಂದಮಯವಾಗಿಸುವ ಭಗವಂತನ ಮಾತನ್ನು ಕೇಳು. ಹೀಗೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಶ್ರೀ ವ್ಯಾಸಮುನಿಗಳು ತಮ್ಮ ಸೀಮಾತೀತ ಬುದ್ಧಿಯಿಂದ ಈ ಕಥೆಯನ್ನು ಹೇಳಿರುವರು. ಆ ಕೃಷ್ಣಾರ್ಜುನರ ಸಂವಾದವನ್ನು ಉತ್ತಮವಾದ ಮರಾಠಿ ಭಾಷೆಯ ಓವಿ ಚಂದದಲ್ಲಿ ಹೇಳುವೆನು ಎಂದು ಶ್ರೀ ಜ್ಞಾನೇಶ್ವರರು ಹೇಳುತ್ತಾರೆ. ನಾನು ಇನ್ನು ಕೇವಲ ಶಾಂತಿರಸ ಕಥೆಯನ್ನೇ ಹೇಳುವೆನು. ಆದರೆ ಅದು ಶೃಂಗಾರಾದಿ ರಸಗಳನ್ನು ಮೀರಿಸುವಂತಹುದು. ಈ ದೇಶ ಭಾಷೆಯು ಸಾಹಿತ್ಯಕ್ಕೆ ಕಲಿಸುವಂತಹುದಾಗಿದ್ದು ತನ್ನ ಮಧುರತೆಯಿಂದ ಅಮೃತವನ್ನು ಸಪ್ಪಗಾಗಿಸುವುದು. ಚಂದ್ರೋದಯದಿಂದ ಚಂದ್ರಕಾಂತ ಶಿಲೆಯು ಒಸರುವುದು. ಅಂತಹ ಚಂದ್ರನು ನನ್ನ ಮಾತಿನಿಂದ ದ್ರವೀಭೂತನಾಗುವನು. ಹಾಗೆಯೇ ನನ್ನ ಮಾತಿನ ರಸದಿಂದ ನಾದ ಬ್ರಹ್ಮವು ಅಡಗಿ ಹೋದೀತು. ಅಜ್ಞಾನಿಗಳ ಮನಸ್ಸಿಗೂ ಸಾತ್ವಿಕತೆಯ ಸೆಲೆಯೊಡೆದೀತು ಮತ್ತು ಅಧಿಕಾರಿಯಾದವನಿಗಂತೂ ಸಮಾಧಿಯೇ ಹತ್ತೀತು. ಗೀತಾರ್ಥವು ಜಗತ್ತಿನಲ್ಲೆಲ್ಲ ಹರಡಿ ಪ್ರಪಂಚವು ಆನಂದದಾಯಕವಾಗುವಂತೆ ಹೇಳುವೆನು. ಅದರಿಂದ ವಿಚಾರದ ದೈನ್ಯವು ತೊಲಗಿ ಮನಸ್ಸು ಮತ್ತು ಕಿವಿಗಳು ಬಾಳುವವು. ಹೆಚ್ಚೇನು ಹೇಳಲಿ, ಇಂದು ಯಾರು ಬೇಕಾದರೂ ಬ್ರಹ್ಮ ವಿದ್ಯೆಯ ಗಣಿಯನ್ನೇ ನೋಡಬಹುದು. ಬ್ರಹ್ಮನನ್ನು ಕಣ್ಣಿಂದ ಕಂಡು ಸುಖದ ವೈಭವವು ಕಣ್ಣಿಗೆ ಬೀಳಬೇಕು. ಸಮಸ್ತ ಜಗತ್ತಿಗೆ ಆತ್ಮಜ್ಞಾನದ ಹಬ್ಬವಾಗಬೇಕು. ನನ್ನ ಮೇಲೆ ಶ್ರೀ ನಿವೃತ್ತಿ ಮಹಾರಾಜರ ಅನುಗ್ರಹವಿರುವುದರಿಂದ ಇದೆಲ್ಲ ಮಾತುಗಳು ನಿಮ್ಮ ಅನುಭವಕ್ಕೆ ಬರುವಂತೆ ನಾನು ಹೇಳುವೆನು. ಪ್ರತಿಯೊಂದು ಅಕ್ಷರದಲ್ಲಿ ಕವಿತ್ವದ ಮತ್ತು ದೃಷ್ಟಾಂತಗಳ ದಟ್ಟಣೆ ಮಾಡಿಬಿಡುವೆನು. ಗ್ರಂಥದ ಪ್ರತಿಯೊಂದು ಪದವನ್ನೂ ಪ್ರಸ್ತುತಪಡಿಸುವೆನು. ಒಂದೂ ಬಿಡಲಾರೆನು. ಇಲ್ಲಿಯವರೆಗೆ ನನ್ನನ್ನು ಜ್ಞಾನಿಗಳಾದ ಗುರುಗಳು ಎಲ್ಲ ಶಾಸ್ತ್ರಗಳಲ್ಲಿ ಶ್ರೀಮಂತನನ್ನಾಗಿಸಿರುವರು. ನಾನು ಹೇಳಿದುದನ್ನು ನೀವು ಮಾನ್ಯ ಮಾಡುವುದು. ನಿಮ್ಮಂತಹ ಸಂತರ ಮಂಡಳಿಯ ಸಭೆಯಲ್ಲಿ ಗೀತಾರ್ಥವನ್ನು ಹೇಳುವ ಯೋಗ್ಯತೆಯು ಬಂದಿರುವುದು ಶ್ರೀ ಸದ್ಗುರುಗಳ ಕೃಪೆಯ ಐಶ್ವರ್ಯವಾಗಿದೆ. ಅದರಲ್ಲಿಯೂ ನಿಮ್ಮಂತಹ ಸಂತರ ಚರಣಗಳು ನನಗೆ ಕಂಡು ಬಂದಿರುವುದರಿಂದ ನನಗೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ಸ್ವಾಮಿ, ಮಾತನಾಡುವ ಶಕ್ತಿಯನ್ನು ಕೊಡುವ ಸರಸ್ವತಿಗೆ ಮೂಕ ಮಗುವು ಹುಟ್ಟೀತೆ. ಲಕ್ಷ್ಮೀದೇವಿಯ ಕೈಯಲ್ಲಿ ಸಾಮುದ್ರಿಕ ಚಿಹ್ನೆಗಳ ಕೊರತೆ ಇದ್ದೀತೆ. ಹಾಗೆಯೇ ನಿಮ್ಮಂತಹ ಸಂತರ ಮುಂದೆ ಯಾರೇ ಅಜ್ಞಾನಿಯು ಬಂದರೂ ಅವನು ಅಜ್ಞಾನಿಯಾಗಿ ಉಳಿಯುವನೇ. ಆದ್ದರಿಂದ ನಾನು ಈಗ ಮಾತಿನಲ್ಲಿ ನವರಸಗಳ ಮಳೆಗರೆಯುವೆನು. ಹಾಗಾದರೆ ಪ್ರಭುಗಳೇ, ನನಗೆ ಸ್ವಲ್ಪ ಸಮಯವನ್ನು ಕೊಡಿರಿ. ಅಂದರೆ ನಾನು ಉತ್ತಮ ರೀತಿಯಿಂದ ಕಥೆಯನ್ನು ಹೇಳುವೆನು ಎಂದು ಶ್ರೀ ಜ್ಞಾನೇಶ್ವರರು ಹೇಳುತ್ತಾರೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರಜ್ಞ ವಿಭಾಗಯೋಗೋ ನಾಮ ತ್ರಯೋದಶೋಧ್ಯಾಯಃ. ಇತಿ ಶ್ರೀ ಜ್ಞಾನದೇವ ವಿರಚಿತಾಯಾಂ ಭಾವಾರ್ಥದೀಪಿಕಾಯಾಂ ತ್ರಯೋದಶೋಧ್ಯಾಯಃ. ಶ್ರೀ ಜ್ಞಾನದೇವರಿಂದ ರಚಿತವಾದ ಭಾವಾರ್ಥ ದೀಪಿಕೆಯಲ್ಲಿ
13ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.